ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ವಿದ್ಯಾರ್ಥಿ ಜೀವನದ ಎರಡನೇ ಪ್ರಮುಖ ಹೆಜ್ಜೆ ದ್ವಿತೀಯ ಪಿ ಯು ಸಿ. ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಸುಮಾರು 75% ವಿದ್ಯಾರ್ಥಿನಿಯರು ಪಾಸಾಗಿದ್ದಾರೆ. 5.25 ಲಕ್ಷ ಯುವಕ ಯುವತಿಯರು ಇವತ್ತು ಫಲಿತಾಂಶದಲ್ಲಿ ಯಶಸ್ಸು ಕಂಡಿದ್ದಾರೆ. ಆದರೆ ನಾವೆಲ್ಲ ಯುವಕರ ಬಗ್ಗೆ ಕಾಳಜಿ ಹೊಂದಿರೋರಾಗಿ ನಮಗೆಲ್ಲ ಒಂದು ಭಯ, ಆತಂಕ ಕೂಡ ಆಗುತ್ತೆ. 5.25 ಲಕ್ಷ ಜನ ಅಡಲ್ಟ್ಸ್ ಆಗಿ 18 ವರ್ಷ ದಾಟಿದವರಾಗಿ ಜಾಬ್ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಅವರ ಫ್ಯೂಚರ್ ಹೇಗಿರಬೇಕು, ಅವ್ರ ಫ್ಯೂಚರ್ಗೆ ಅವ್ರು ಹೇಗೆ ಥಿಂಕ್ ಮಾಡಬೇಕು, ಅವರ ಪೋಷಕರ ಒತ್ತಡವನ್ನು ಹೇಗೆ ನಿಭಾಯಿಸಬೇಕು, ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ಜನರಲ್ ಅಡ್ವೈಸ್, ಇದು ಸ್ಪೆಸಿಫಿಕ್ ಆದ ಅಡ್ವೈಸ್ ಅಲ್ಲ, ಜನರಲ್ ಅಡ್ವೈಸ್ ಮಾಡೋದಕ್ಕೆ ಇವತ್ತು ನಾನು ನಿಂತ್ಕೊಂಡಿದ್ದೀನಿ. ಮತ್ತು ಏನಾದರೂ ನಿಮಗೆ ವಿಶೇಷವಾಗಿ ಇಂಥ ಕೋರ್ಸ್ಗೆ ಹೋಗಬೇಕು ಅಂತ ಇಷ್ಟಪಟ್ಟಿದ್ದೀನಿ, ಎಲ್ಲೆಲ್ಲಿ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇದೆ, ಇಂಥ ಕೋರ್ಸ್ ಸೇರಬೇಕು ಅಂತ ಮಾಡಿದ್ದೀನಿ, ಅದರಿಂದ ಏನೇನು ಅಪಾರ್ಚುನಿಟೀಸ್ ಇದೆ, ಈ ಥರ ಏನಾದರೂ ಡೌಟ್ಸ್ಗಳಿದ್ದಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ ಕಾಮೆಂಟ್ಸ್ಗಳಿಗೆ ಆ ಕ್ಷೇತ್ರದ ಎಕ್ಸ್ಪರ್ಟ್ಗಳನ್ನೇ ಕೂರಿಸ್ಕೊಂಡು ಲೈವ್ ಮೂಲಕ ಉತ್ತರ ಕೊಡುವಂಥ ಪ್ರಯತ್ನವನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ಮಾಡೋ ಪ್ರಯತ್ನ ಮಾಡ್ತೀನಿ. ಇದು ಕೇವಲ ಆರಂಭದ ಸಂಚಿಕೆ, ಈ ವಾಟ್ ನೆಕ್ಸ್ಟ್ ಅನ್ನೋ ರಿಲೇಟೆಡ್ ಆಗಿ ಅಂತ ನಾನು ಭಾವಿಸ್ತೀನಿ. ಮತ್ತು ರೈಟ್ ಚಾಯ್ಸ್ ಮಾಡೋದ್ರಿಂದ ಬ್ರೈಟ್ ಫ್ಯೂಚರ್ ಇರುತ್ತೆ. ನಾವೆಲ್ಲ ಹೈವೇನಲ್ಲಿ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಡೈವರ್ಷನ್ಸ್ ಅಹೆಡ್ ಅಂತ ಬರ್ತಾ ಇರುತ್ತೆ. ಡೈವರ್ಷನ್ಸ್ ಅಹೆಡ್ ಅಂದರೆ ಈ ಕಡೆ ಡೈವರ್ಷನ್ ತೊಗೊಳ್ರಿ ಅಂತ. ಇವತ್ತು ಪಿ ಯು ಸಿ ಪಾಸಾದ ಯುವಕ ಯುವತಿಯರಿಗೆ ಡಿಸಿಷನ್ಸ್ ಅಹೆಡ್. ನೀವತ್ತು ತೀರ್ಮಾನ ಮಾಡಲೇಬೇಕು. ನಿಮ್ಮ ಜರ್ನಿ, ನಿಮ್ಮ ಪಾತ್ ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋದರೆ ಸಕ್ಸಸ್ ಕಾಣ್ತೀರಾ, ಆದಷ್ಟು ಬೇಗ ಲೈಫಲ್ಲಿ ಯಶಸ್ಸು ಪಡಿತೀರಾ. ಯಾಕಂದರೆ ಬದುಕು ತುಂಬ ಚಿಕ್ಕದಿದೆ. ಈ ಚಿಕ್ಕ ಬದುಕಿನಲ್ಲಿ ಎಷ್ಟು ಚಿಕ್ಕವರಿದ್ದಾಗ ಯಶಸ್ಸು ಕಾಣ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಒಂದಷ್ಟು ಮಾರ್ಗದರ್ಶನ ನೀಡುವಂಥ ಪ್ರಯತ್ನ ಇವತ್ತು ನಾನು ಮಾಡ್ತಾ ಬರ್ತೀನಿ. ಸ್ನೇಹಿತರೆ, 14 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿರುವಂಥ ಕನ್ನಡದ ಏಕೈಕ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸಾಧನಾ ಅಕಾಡೆಮಿ. ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಹೆಚ್ಚು ಜನಕ್ಕೆ ಶೇರ್ ಮಾಡಬೇಕು. ಇಲ್ಲಿ ಸಿಗುವ ಅಮೂಲ್ಯ ನಾಲೆಡ್ಜನ್ನು ಅವರೆಲ್ಲರಿಗೂ ತಲುಪುವಂಗೆ ಮಾಡಬೇಕು. ಹಾಗೆ ನಮ್ಮದು ಪ್ಲೇಸ್ಟೋರ್ನಲ್ಲಿ ಆ್ಯಂಡ್ರಾಯ್ಡ್ ಆ್ಯಪ್ ಇದೆ. ಸಾಧನಾ ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಹಳ್ಳಿಗಳಿಗೂ ಕೂಡ ಪುಸ್ತಕಗಳು ಲಭ್ಯ ಮಾಡ್ತೀವಿ, ಸಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಟೆಸ್ಟ್ ಸೀರೀಸ್ಗಳಿದ್ದಾವೆ, ವಿಡಿಯೋಗಳನ್ನು ಕೂಡ ಅಲ್ಲೂ ವೀಕ್ಷಿಸ್ಬೋದು. 80,000 ಜನ ಹೊಂದಿರುವ ಟೆಲಿಗ್ರಾಮ್ ಚಾನಲ್ ಇದೆ. PDF ನೋಟ್ಸ್ಗಳು ಕೂಡ ಅಲ್ಲಿ ಅವೈಲಬಲ್ ಮಾಡ್ತೀವಿ, ಪಡ್ಕೋಬೋದು. ಸಾಧನಾ ಅಕಾಡೆಮಿ .in ಅಲ್ಲಿ ಕೂಡ ನೀವು ನಮ್ಮ ಜೊತೆ ಟಚ್ಚಲ್ಲಿರ್ಬೋದು ಅಂತ ಹೇಳ್ತಾ, ವೆರಿ ಫಸ್ಟ್ ನಾನು ಕಳೆದ ಬಾರಿ SLC ನಂತರ ಮುಂದೇನು ಮಾಡಬೇಕಾದ್ರೆ ಒಂದು ಮಾತು ಹೇಳಿದ್ದೆ. SLCವರೆಗೂ ಕಾಮನ್ ರೋಡ್, ಎಲ್ಲರೂ ಅದೇ ಸೋಷಿಯಲ್ಲು, ಸೈನ್ಸು, ಮ್ಯಾಥ್ಸು, ಕನ್ನಡ, ಇಂಗ್ಲೀಷು, ಹಿಂದಿ ಅಥವಾ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಬಂದುಬಿಡ್ತೀವಿ. ಆಮೇಲೆ ಇರೋದು ಮಲ್ಟಿ ಲೇನ್ ಕ್ರಾಸ್ ರೋಡು, ಯಾವುದನ್ನು ಚಾಯ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಕನ್ಫ್ಯೂಸ್ ಆಗುತ್ತೆ ಅಂತ ಒಂದಷ್ಟು ಮಾರ್ಗದರ್ಶನ ನೀಡಿದೆ. ಇವತ್ತು ಮಲ್ಟಿ ಲೇನ್ ಕ್ರಾಸ್ ರೋಡಲ್ಲೂ ನೀವು ಯಾವುದೋ ಒಂದು ಪಾತನ್ನು ಕಾಮರ್ಸೋ, ಸೈನ್ಸೋ, ಆರ್ಟ್ಸೋ ತೆಗೆದುಕೊಂಡು ಬಂದುಬಿಟ್ಟಿದ್ದೀರಾ. ಈಗ ಮುಂದೇನು, ಈಗ PUCನೂ ಆಗೋಯ್ತು, ವಾಟ್ ನೆಕ್ಸ್ಟ್ ಅಂತ ಡಿಸೈಡ್ ಮಾಡಬೇಕಾಗಿದೆ. ಈ ಟೈಮಲ್ಲಿ ಒಂದಷ್ಟು ಪ್ರಮುಖ ಸಲಹೆಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ವೆರಿ ಫಸ್ಟ್, ಇದು ಹೇಗಿದೆ ಎಜುಕೇಷನ್ ಲೈಫ್ ಅಂತ ಅಂದರೆ, ನೀವು ಅಂದ್ಕೊಂಡಿರ್ತೀರ ಮುಂದೆ ಹೋಗ್ತಾ ಹೋಗ್ತಾ ವೈಡ್ ಆಗುತ್ತೆ ನಮ್ಮದು ಅಂತ ಜರ್ನಿ ಅಥವಾ ಎಜುಕೇಷನ್. ನೋ, ವೈಡ್ ಆಗಲ್ಲ. ಅದು ಶಾರ್ಪ್ ಆನ್ ದ ಫೋಕಸ್. ನಿಮ್ಮ ಫೋಕಸ್ ಶಾರ್ಪ್ ಮಾಡ್ತಾ ಬರ್ತೀರಿ. ನೀವೇನು 10th ಓದ್ತಾ ಇದ್ರಲ್ಲ, ಅಷ್ಟು ವೈಡಾದ ಸಬ್ಜೆಕ್ಟ್ಗಳು PUCಗೆ ಬರ್ತಿದ್ದಂಗೆ ಕಡಿಮೆ ಆಯಿತು. ಅಲ್ಲಿ ಸೋಷಿಯಲ್ ಓದ್ತಾ ಇದ್ರಿ, ಹಿಂದಿ ಓದ್ತಾ ಇದ್ರಿ, ಏನೇನೋ ಓದ್ತಾ ಇದ್ರಿ. ಇಲ್ಲಿ ಬಂದಾಗ ಸೈನ್ಸ್ ಹುಡುಗರು PCMBನೋ PCMCನೋ ತೊಗೊಂಡ್ರಿ, ಲ್ಯಾಂಗ್ವೇಜ್ಗಳು 2 ಓದಿದ್ರಿ ಅಷ್ಟೇ. ಅಲ್ಲಿ ಏನೇನು ಬಿಟ್ರಿ, ಸೋಷಿಯಲ್ ಸೈನ್ಸ್ ಬಿಟ್ರಿ, ಹಿಂದಿ ಬಿಟ್ರಿ, ಎಲ್ಲ ಬಿಟ್ರಿ. ನೆಕ್ಸ್ಟ್ ಬರ್ತಾ ಗ್ರ್ಯಾಜುಯೇಷನಲ್ಲಿ ಇನ್ನೂ ಕಡಿಮೆ ಆಗುತ್ತೆ. ಈಗ ಓದಿರೋ 4 ಸಬ್ಜೆಕ್ಟ್ಗಳಲ್ಲಿ 2 ಸಬ್ಜೆಕ್ಟ್ ಕಡೆ ಬರ್ತೀರಾ. ಆನಂತರ ಪೋಸ್ಟ್ ಗ್ರ್ಯಾಜುಯೇಷನ್ಗಳಿಗೆ ಬಂದಾಗ 1 ಸಬ್ಜೆಕ್ಟಿಗೆ ಬರ್ತೀರಾ. ಶಾರ್ಪ್ ಆನ್ ದ ಫೋಕಸ್. ನಿಮ್ಮ ಪಕ್ವತೆಯ ನಾಲೆಡ್ಜ್ ಕಡೆ ಹೆಚ್ಚು ಫೋಕಸ್ ಮಾಡೋದು ನಡೆಯುತ್ತೆ ಹೊರತು ವೈಡ್ ಆಗ್ತಾ ಬರಲ್ಲ, ಡೆಪ್ತ್ ಆಗ್ತಾ ಬರುತ್ತೆ. ಇನ್ಡೆಪ್ತ್ ಲರ್ನಿಂಗ್ ಮಾಡ್ತಾ ಬರ್ತೀರಾ. ಇನ್ಡೆಪ್ತ್ ಲರ್ನಿಂಗ್ ಮಾಡ್ತಾ ಬಂದಾಗ ಯಾರು ಹೆಚ್ಚು ಇನ್ಡೆಪ್ತಾಗಿ ಕಲ್ತ್ಕೊಂಡು ವಿಷಯದಲ್ಲಿ ಪರಿಣಿತಿ ಸಾಧಿಸ್ತಿರೋ ನೀವು ಸಕ್ಸಸ್ ಕಾಣ್ತೀರಾ. ಹಾಗಾಗಿ ಆತಂಕ ಪಡೋದಿಲ್ಲ. ಇಲ್ಲಿ ನೀವಿಷ್ಟಪಡೋ ಕಡೆ ಹೋಗ್ತಾ ಇದ್ದೀರಾ. ಈ ಜರ್ನಿ ಹೇಗಿದೆ ಅಂತಂದರೆ, ವೈಡ್ ಆ್ಯಂಗಲಿಂದ ಶಾರ್ಪ್ ಆ್ಯಂಗಲ್ ಕಡೆ ಹೋಗ್ತಾ ಇದ್ದೀವಿ. ನೀವಿಷ್ಟಪಡೋ ಕಡೆ ಹೋಗ್ತಾ ಇದ್ದೀರಿ. ಹಾಗಾಗಿ ಇದನ್ನು ಎಂಜಾಯ್ ಮಾಡಬೇಕು. ಈ ಜರ್ನಿನ ಬರ್ಡನ್ ಅನ್ಕೋಬಾರ್ದು. ಸ್ನೇಹಿತರೆ, PUC ರಿಸಲ್ಟ್ ಅನಾಲಿಸಿಸ್ ಮಾಡೋದಾದರೆ, ಮುಂಚೆಲ್ಲ ನಾವೆಲ್ಲ ಓದ್ಬೇಕಾದ್ರೆ ಆರ್ಟ್ಸಲ್ಲಿ ಹೆಚ್ಚು ಎನ್ರೋಲ್ಮೆಂಟ್ ಇರ್ತಾಯಿತ್ತು. ಈ ಸರಿ ಅತಿ ಕಡಿಮೆ ಎನ್ರೋಲ್ಮೆಂಟ್ ಇರೋದು ಆರ್ಟ್ಸಲ್ಲಿ. 2,20,000 PR ಆಗೋಕ್ಕೆ ಬಂದಿದ್ದಾರೆ ಎಕ್ಸಾಮ್ಗೆ. ಕಾಮರ್ಸಲ್ಲಿ 2,40,000, ಸೈನ್ಸಲ್ಲಿ 2,41,000. ಹಿಂದೆ ಯಾವುದು ಕಡಿಮೆ ಇತ್ತೋ ಇವತ್ತು ಅದು ಹೆಚ್ಚಾಗಿದೆ. ಅಂದರೆ ಸೈನ್ಸ್ ಸ್ಟ್ರೀಮನ್ನು ಹೆಚ್ಚು ಯುವಕ ಯುವತಿಯರು ಚೂಸ್ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ಉದಾಹರಣೆ. ಅದರ ಜೊತೆಗೆ ಫಲಿತಾಂಶ ಕೂಡ ಅಷ್ಟೇ ಆತಂಕಕಾರಿ ಇದೆ. ನಾವೆಲ್ಲ ಏನು ಅಂದ್ಕೋತೀವಿ, ಆರ್ಟ್ಸ ಬಿಡು ಅದೇನು ದೊಡ್ಡ ಮಹಾ ಅಂದ್ಕೋತೀವಿ. ಬಟ್ ಆರ್ಟ್ಸ್ನಲ್ಲಿ
1,34,000 ಜನ ಚಿಲ್ಲರೆ ಪಾಸಾಗಿದ್ದಾರೆ, 61% ಮಾತ್ರ. ಅಂದರೆ ಅತಿ ಕಡಿಮೆ ರಿಸಲ್ಟ್ ಆರ್ಟ್ಸಲ್ಲಿ ಬಂದಿದೆ, ಅತಿ ಹೆಚ್ಚು ರಿಸಲ್ಟ್ ಬಂದಿರೋದು 85% ಸೈನ್ಸಲ್ಲಿ, 75% ಕಾಮರ್ಸಲ್ಲಿ. ಅಂದರೆ ನಾವು ಯಾವುದು ಡಿಫಿಕಲ್ಟ್ ಅಂದ್ಕೋತೀವೋ ಆ ಡಿಫಿಕಲ್ಟ್ ರೂಟನ್ನು ಚಾಯ್ಸ್ ಮಾಡೋ ಹುಡುಗರು ಹೆಚ್ಚು ಪರಿಪಕ್ವವಾಗಿರ್ತಾರೆ, ಆ ರೂಟಲ್ಲಿ ಡೆಡಿಕೇಟ್ ಮಾಡೋರು ಇರ್ತಾರೆ ಅನ್ನೋದಕ್ಕೆ ಈ ರಿಸಲ್ಟೇ ಎಕ್ಸಾಂಪಲ್. ಹೇಗೋ ಬೇಕಾಬಿಟ್ಟು ಸೇರ್ಕೊಳ್ಳೋಣ ಅಂತ ಹುಡುಗರು ನಮ್ಮ ಆರ್ಟ್ಸ್ ಕಡೆ ಬರ್ತಾ ಇದ್ದಾರೆ, ಅದರ ಫಲಿತಾಂಶ ಇಲ್ಲಿ ಬರ್ತಾ ಇದೆ 61% ಮಾತ್ರ. ಹಾಗಾಗಿ ಯಾವುದೇ ಸ್ಟ್ರೀಮ್ಗೆ ಹೋಗಬೇಕಾದ್ರೆ ನೀವು ಬೇಕಾಬಿಟ್ಟಿಯಾಗಿ ಹೋದರೆ ನಡೆಯಲ್ಲ ಅನ್ನೋದಕ್ಕೆ ಈ ರಿಸಲ್ಟ್ ಉದಾಹರಣೆ ಆಗುತ್ತೆ. ಆದರೂ ಕೂಡ ಬಹಳ ವರ್ಷಗಳ ನಂತರ PUCನಲ್ಲಿ ಈ ಥರ ಅಮೋಘ ರಿಸಲ್ಟ್ ಬಂದಿದೆ, 74 ಸಮಥಿಂಗ್, ಹತ್ತತ್ರ 75%, 5.25 ಲಕ್ಷ ಜನ ಏಕಕಾಲಕ್ಕೆ ಉತ್ತೀರ್ಣರಾಗಿದ್ದೀರಾ. ಇಲ್ಲಿ ಖುಷಿ ಪಡಬೇಕಾ ದುಃಖ ಪಡಬೇಕಾ ಅಂತ ನೋಡೋದಾದರೆ, ಸಂಪನ್ಮೂಲ ಮತ್ತು ಅವಕಾಶಗಳ ಮಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ನಂಬರ್ ಹೇಳಿರೋದು. ಕರ್ನಾಟಕದಲ್ಲೇ 5.25 ಲಕ್ಷ ಜನ ನೀವು PUC ಪಾಸ್ ಆಗಿದ್ದೀರಾ, 18 ವರ್ಷ ಆದವ್ರು PUC ಪಾಸ್ ಆಗಿದ್ದೀರಾ ಅಂತ ಅಂದರೆ 5.25 ಲಕ್ಷ ಜನ ನೀವು ಅಡಲ್ಟ್ಹುಡ್ಗೆ ಬಂದಿದ್ದೀರಾ, ಜಾಬ್ ಮಾರ್ಕೆಟಿಗೆ ರೆಡಿಯಾಗಿದ್ದೀರಾ, ದುಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಬದುಕನ್ನು ರೂಪಿಸ್ಕೊಳ್ಳೋದು ಥಿಂಕ್ ಮಾಡ್ತಾ ಇದ್ದೀರಾ. ನೀವು 5.25 ಲಕ್ಷನ ಅಷ್ಟೇ ಅಲ್ಲ ಭಾರತದಲ್ಲಿರೋದು. ಭಾರತದಲ್ಲಿ CBSE, ICSE ಬೇರೆ ಬೇರೆ ಸ್ಟೇಟ್ ಬೋರ್ಡ್ಗಳ ಫಲಿತಾಂಶ ಬಿಟ್ಟಾಗ ಒಟ್ಟು 1 ಕೋಟಿ ವಿದ್ಯಾರ್ಥಿಗಳು 12th PUCನ ಪಾಸ್ ಮಾಡ್ಕೊಂಡು ಬರ್ತಾರೆ. ಬಟ್ 1 ಕೋಟಿ ಜನರಿಗೆ ಉದ್ಯೋಗ ಕೊಡುವ ಶಕ್ತಿ ಈ ನಮ್ಮ ಭೂಮಿಗೆ, ಈ ನಮ್ಮ ಭಾರತಕ್ಕೆ, ಈ ನಮ್ಮ ಕರ್ನಾಟಕಕ್ಕೆ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ನೀವು ನಂಬರನ್ನು ಕೇವಲ ನಂಬರಾಗಿ ನೋಡದೆ, ಆ ನಂಬರಲ್ಲಿ ನಾನೊಬ್ಬಳು ಯಾರು, ನನ್ನ ಸ್ಥಾನ ಏನು ಅಂತ ಯೋಚನೆ ಮಾಡಲೇಬೇಕು. ವೆರಿ ಫಸ್ಟ್ ಬರೋಣ, ಈ ಜಗತ್ತಿನಲ್ಲಿ ನಿಮ್ಮದೇ ಆದ ಸ್ಪೇಸ್ ಇದೆ, ಅದ್ರ ಬಗ್ಗೆ ಡೌಟೇ ಬೇಡ. 5 ಲಕ್ಷ ಜನ ಇರಲಿ, 1 ಕೋಟಿ ಜನ ಇರಲಿ, ಕ್ರಿಯೇಟ್ ಯುವರ್ ಓನ್ ಸ್ಪೇಸ್. ನಿಮ್ಮದೇ ಆದ ಒಂದು ಸ್ಪೇಸನ್ನು ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ ಅಂದರೆ ಯಾರೂ ನಿಮ್ಮನ್ನು ತಡೆಯೋಕ್ಕಾಗಲ್ಲ. ನಿಮಗೆ ಬೇಕಾದ ಜಾಗದಲ್ಲಿ ನೀವು ಕುತ್ಕೋತೀರ. ಹಾಗಾಗಿ ಈ ಜಗತ್ತಿನಲ್ಲಿ ನಿಮ್ಮದೇ ಆದ ಸ್ಪೇಸ್ ಇದೆ ಅನ್ನೋದು ನಿಮ್ಮ ತಲೆಯಲ್ಲಿರಬೇಕು. ಕ್ರಿಯೇಟ್ ಯುವರ್ ಓನ್ ಸ್ಪೇಸ್. ಆ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಇವತ್ತೇ ರೈಟ್ ಟೈಮ್. ಯಾಕಂದರೆ ಈಗಾಗಲೇ ರಿಸಲ್ಟ್ ಬಂದಿದೆ, ಖುಷಿಯಾಗಿದ್ದೀರಾ. ಈ ಟೈಮಲ್ಲಿ ಒಂದು ಒಳ್ಳೆ ತೀರ್ಮಾನ ತೊಗೊಂಡ್ರಿ ಅಂದರೆ ನಿಮ್ಮ ಸ್ಪೇಸ್ ರೆಡಿ ಆಯಿತು ಅಂತ ಅರ್ಥ. ಹೇಗೆ ನಾವು ತೀರ್ಮಾನ ತಗೋಬೇಕು ನೋಡ್ತಾ ಬರೋಣ. PUC ಆಗೋಯ್ತು, ಮುಂದೇನು, ವಾಟ್ ನೆಕ್ಸ್ಟ್ ಅನ್ನೋ ಥಾಟ್ಸ್ ಬರ್ತಾ ಇರುತ್ತೆ. ಭಾಳಷ್ಟು ಹುಡುಗರು ನಾನು ನೀಟು ಕ್ಲಿಯರ್ ಮಾಡ್ತೀನಿ, ನಾನು JE ಕ್ಲಿಯರ್ ಮಾಡ್ತೀನಿ, CET ಕ್ಲಿಯರ್ ಮಾಡ್ಕೋತೀನಿ, ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂದ್ಕೋತಾ ಇದ್ದೀರಾ. ಅಲ್ಲಿ ಎಲ್ಲ ಕಡೆ ನಿಮಗೆ ಅವಕಾಶ ಇದೆಯಾ ಅನ್ನೋದು ಪ್ರಶ್ನೆ ಆಗುತ್ತೆ. ಬಿಕಾಸ್ ಈ ಹಿಂದೆ ನಂಬರ್ ತೋರಿಸಿದೆ ನಿಮಗೆ, 1 ಕೋಟಿ ವಿದ್ಯಾರ್ಥಿಗಳು PUC ಪಾಸ್ ಮಾಡ್ತಾ ಇದ್ದಾರೆ. 1 ಕೋಟಿಯಲ್ಲಿ ನನ್ನ ಪ್ರಕಾರ ಹೆಚ್ಚು ಕಡಿಮೆ ಒಂದು 30ರಿಂದ 40 ಲಕ್ಷ ಜನ ಸೈನ್ಸ್ ಸ್ಟ್ರೀಮಿಂದನೇ ಪಾಸ್ ಮಾಡ್ತಾರೆ. ಆವಾಗ ನೀಟ್ ಆಗಬೇಕು ಅಂತ ಅವರೆಲ್ಲರಿಗೂ ಆಸೆ ಇದೆ. ಕರ್ನಾಟಕದಲ್ಲೇ 2 ಲಕ್ಷ ಸಮಥಿಂಗ್ ಹುಡುಗರು PUCಯನ್ನು ಸೈನ್ಸ್ ಸ್ಟ್ರೀಮಲ್ಲಿ ಪಾಸ್ ಮಾಡಿದ್ದಾರೆ. ಆದರೆ ಇಡೀ ದೇಶದಲ್ಲಿ ನೀಟಿಂದ ಅವೈಲೇಬಲ್ ಆಗಬಹುದಾದ ಮೆಡಿಕಲ್ ಸೀಟ್ಗಳ ಸಂಖ್ಯೆ 1 ಲಕ್ಷ ಮಾತ್ರ. ಇಲ್ಲಿ ನಮ್ಮದು PUCನ ಸೈನ್ಸ್ ಸ್ಟ್ರೀಮಲ್ಲಿ ಪಾಸ್ ಮಾಡಿದ ಹುಡುಗರೇ 2 ಲಕ್ಷ ಇದ್ದಾರೆ, 2,07,000 ಸಮಥಿಂಗ್. ಬಟ್ ಇಲ್ಲಿ ಡಾಕ್ಟರ್ ಸೀಟ್ಸ್ಗಳು, ಮೆಡಿಕಲ್ ಸೀಟ್ಸ್ಗಳ ಅವೈಲೇಬಿಲಿಟಿ ಇಡೀ ದೇಶದಲ್ಲಿರೋದೇ 1 ಲಕ್ಷ. ಹಾಗಾದರೆ ಉಳಿದಿದ್ದೆಲ್ಲ 20-30 ಲಕ್ಷ ವಿದ್ಯಾರ್ಥಿಗಳಿಗೆ ಎಲ್ಲಿಂದ ಕೊಡಬೇಕು? ಈ ಸಂಪನ್ಮೂಲಗಳ ಮಿತಿಯನ್ನು ಅರ್ಥ ಮಾಡ್ಕೋಬೇಕು. ಆ ಮಿತಿಯನ್ನು ಅರ್ಥ ಮಾಡಿಕೊಂಡಾಗ ನೀವೆಷ್ಟು ಫೋಕಸ್ಡ್ ಆಗಿ, ಎಷ್ಟು ಪವರ್ಫುಲ್ಲಾಗಿ ರೆಡಿ ಆಗ್ತೀರ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ವೆರಿ ಫಸ್ಟ್ ಬರೋಣ, ನೀವಿಷ್ಟಪಡೋ ಕ್ಷೇತ್ರ ಯಾವುದೇ ಆಗಿರಲಿ, ಅದರಲ್ಲಿ ನೀವು ದಿ ಬೆಸ್ಟ್ ಆದ್ರಿ ಅಂದರೆ ನಿಮಗೆ ಖಂಡಿತ ಭವಿಷ್ಯ ಇದೆ. ಅದರ ಅರ್ಥ ಇಷ್ಟೇ, ಆರ್ಟ್ಸ್ ಸ್ಟ್ರೀಮ್ ಹುಡುಗ ಇವತ್ತು ನಾನು ಡಾಕ್ಟರ್ ಆಗ್ತೀನಿ ಅನ್ಕೊಳಕ್ಕೆ ಬರಲ್ಲ. ನೀನು ಆ ಸ್ಟ್ರೀಮಲ್ಲಿ ಬಂದುಬಿಡಿದೆಯಾ, ಆರ್ಟ್ಸ್ ಸ್ಟ್ರೀಮಲ್ಲೇ ಡಿಗ್ರಿನಲ್ಲಿ ಚೆನ್ನಾಗಿ ಮಾಡಿಕೊಂಡು ನೀನು ಯಾವುದೋ ಉನ್ನತ ಹುದ್ದೆಗಳಿಗೆ ರೀಚ್ ಆಗ್ಬೋದು. ದಿ ಬೆಸ್ಟ್ ಆಗಿರಬೇಕು. ಆರ್ಟ್ಸ್ನ ದಿ ಬೆಸ್ಟ್ ಆಗಿದ್ದರೆ ಆರ್ಟ್ಸಲ್ಲಿ ಸಿಗಬಹುದಾದ ಅವಕಾಶ ನಿಮಗೆ ಸಿಗುತ್ತೆ. ಕಾಮರ್ಸ್ನ ದಿ ಬೆಸ್ಟ್ ಆಗಿದ್ದರೆ ಅಲ್ಲಿ ಸಿಗಬೇಕಾದ ಉತ್ತಮ ಭವಿಷ್ಯ ನಿಮಗೆ ಸಿಗುತ್ತೆ. ಈಗ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಂಡ್ ದ ಡಾಕ್ಟರ್, ಹೂ ಇಸ್ ದ ಬೆಸ್ಟ್ ಅಂತ ಅಂದರೆ, ಈಗ ನಿಮ್ಗೆ ಅಪ್ಪ ಅಮ್ಮದಿರು ನೀವು ಸೈನ್ಸ್ ಸ್ಟ್ರೀಮಲ್ಲಿ ಓದ್ಕೊಂಬಂದ ಕಾರಣಕ್ಕೆ, ಸೈನ್ಸ್ ಸ್ಟ್ರೀಮಲ್ಲಿ ಇದ್ದೀರಿ ಅನ್ನೋ ಕಾರಣಕ್ಕೆ ಡಾಕ್ಟರ್ ಇಸ್ ಬೆಸ್ಟ್ ಅನ್ಬೋದು. ಆದರೆ ಮುಂದೊಂದು ದಿನ ಕಾಮರ್ಸ್ ಸ್ಟ್ರೀಮಿನ ಹುಡುಗ ಒಬ್ಬ ಚಾರ್ಟರ್ಡ್ ಅಕೌಂಟ್ ಆಗಿ ಬಂದ, ಆರ್ಟ್ಸ್ ಸ್ಟ್ರೀಮಿನ ಹುಡುಗ ಒಬ್ಬ ಸಬ್ ರಿಜಿಸ್ಟರ್ ಆಗಿ ಬಂದೋ, ತಹಶೀಲ್ದಾರ್ ಆಗಿ ಬಂದೋ, 3 ಜನ ಒಟ್ಟಿಗೆ ನಿಲ್ಲಿಸಿದಾಗ ಯಾರು ಬೆಸ್ಟ್? ಎಲ್ಲರೂ ಅಗತ್ಯ ಇದ್ದಾರೆ. ಹಾಗಾಗಿ ಯಾವ ಸ್ಟ್ರೀಮ್ ಕೂಡ ಕಡಿಮೆ ಅಲ್ಲ, ಯಾವ ಸ್ಟ್ರೀಮ್ ಕೂಡ ಅಪ್ಪರ್ ಅಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರಲಿ. ಆ ಸ್ಟ್ರೀಮ್ ಬಗ್ಗೆ ಎಲ್ಲ ಯೋಚನೆ ಬಿಟ್ಕೊಂಡು ನೀವು ಏನು ಇಷ್ಟಪಡ್ತಾ ಇದ್ದೀರಾ ಅಲ್ಲಿ ದಿ ಬೆಸ್ಟ್ ಆದ್ರಿ ಅಂದರೆ 100% ಸಕ್ಸಸ್ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ. ಮತ್ತು ಭಾಳ ಟೈಮ್ ಇಲ್ಲ, ಈಗ ಆಲ್ರೆಡಿ 18 ವರ್ಷ ಕ್ರಾಸ್ ಮಾಡಾಗಿದೆ. ನೀವು ಇನ್ಮೇಲೆ ಏನು ಮಾಡಬೇಕು ಅನ್ನೋದು ಪ್ಲ್ಯಾನ್ ಮಾಡೋಣ. ವೆರಿ ಫಸ್ಟ್ ನಿಮಗೆಲ್ಲ ಅಡ್ವೈಸ್ ಮಾಡೋಕ್ಕೆ ಮೊದಲು ಅದಿದೆ ಇದಿದೆ ಅನ್ನೋಕ್ಕೂ ಮೊದಲು
ಒಬ್ಬ ಹಿರಿಯರು ಯಾರ್ದೋ ಮಾತು ನಂಗೆ ಕರೆಕ್ಟಾಗಿ ನೆನಪಾಗಲಿಲ್ಲ, ಹಾಗಾಗಿ ಕೋಟ್ ಹಾಕ್ತಾ ಇದ್ದೀನಿ. ಯಾರೋ ನಡೆದ ಹೆದ್ದಾರಿಗಿಂತ ತಾನಾಗಿಯೇ ಸೃಷ್ಟಿಸಿಕೊಂಡ ಕಾಲ್ದಾರಿಯೇ ಅದ್ಭುತ ಅಂತ. ಯಾರೋ ಒಂದು ಹೈವೇ ಪಾತಲ್ಲಿ ಹೋಗ್ತಾ ಇದ್ದಾರೆ, ನಾನು ಹೈವೇ ಪಾತಲ್ಲಿ ಹೋಗ್ತೀನಿ ಅಂದರೆ ನಿಮ್ಮ ಕಾರನ್ನು ಯಾರೂ ಗುರುತಿಸೋರಿರಲ್ಲ. ನಿಮ್ಮದೇ ಆದ ಒಂದು ಫುಟ್ ಪಾತ್ ಇರುತ್ತಲ್ಲ, ಕಾಲ್ದಾರಿ ಇದೆಯಲ್ಲ, ಅದು ಅದ್ಭುತವಾಗಿರುತ್ತೆ. ಈಗ ಸಿಂಪ್ಲಿ ನಾನು ನನ್ನ ಬಗ್ಗೆ ಈಗೋಟಿಕ್ಕಾಗಿ ಮಾತಾಡ್ತೀನಿ ಅಂದ್ಕೊಳ್ಳೋದಲ್ಲ. ಸಾಧನಾ ಅಕಾಡೆಮಿ ಇವತ್ತೇ ಒಂದು ಕೋಚಿಂಗ್ ಸೆಂಟ್ರ್ ಓಪನ್ ಮಾಡಿದ್ವಿ ಅಂತ ಅಂದರೆ ಎಲ್ಲೇ ಕರ್ನಾಟಕದಲ್ಲಿ ಯಾವುದೇ ಊರಲ್ಲಿ ಓಪನ್ ಮಾಡಿದ್ರು ಕೋಟ್ಯಂತರ ರೂಪಾಯಿ ಬಿಸ್ನೆಸ್ ಮಾಡುವ ರಾಜ್ಯದ ನಂಬರ್ 1 ಫೈನಾನ್ಷಿಯಲ್ ಕೋಚಿಂಗ್ ಸೆಂಟರ್ ಆಗಿ ಬೆಳಿಬೋದು. 108 ಕೋಚಿಂಗ್ ಸೆಂಟರ್ ಇದೆ. ಅವ್ರ ಥರ ನಾನು ಹೋಗೋದಾದರೆ ಆ ಹೆದ್ದಾರಿಯಲ್ಲಿ ಹೋಗ್ಬೋದು. ಬಟ್ ಇಲ್ಲ, ಸಾಧನಾ ಅಕಾಡೆಮಿ ಯೂಟ್ಯೂಬಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ಸಿಗೋದಕ್ಕಿಂತಲೂ ಉತ್ತಮವಾದ ಪಾಠ ಕೊಡಬೇಕು, ಹೈ ಕ್ವಾಂಟಿಟಿ ಹೈ ಕ್ವಾಲಿಟಿ ಪಾಠ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮದೇ ಪಾತಲ್ಲಿ ಸಾಕ್ತಾ ಇದ್ದೀವಿ. ಕೆಲವರು ನಮಗೆ ಅಂತ ಇರ್ತಾರೆ, ಇವ್ರಿಗೆ ಹುಚ್ಚಿಗಿಚ್ಚಿದೆಯಾ, ಇಷ್ಟೆಲ್ಲ ನಾಲೆಡ್ಜ್ ಇಟ್ಕೊಂಡು ಇಷ್ಟೆಲ್ಲ ವೇಸ್ಟ್ ಮಾಡ್ತಾ ಇರಲ್ಲ ಅಂತ. ಅವ್ರ ಪ್ರಕಾರ ನಮ್ಮ ನಾಲೆಡ್ಜನ್ನು ನಿಮ್ಮ ಜೊತೆ ಶೇರ್ ಮಾಡೋದು ವೇಸ್ಟ್ ಆಗಿರ್ಬೋದು. ನಮ್ಮ ಪ್ರಕಾರ ನಮ್ಮ ಕಾಲ್ದಾರಿ ನಮಗೆ ಅದ್ಭುತ ಪಯಣ, ನಾವು ಸಾಕ್ತಾ ಇದ್ದೀವಿ. ಹೀಗೆ ಭಾಳಷ್ಟು ಜನ ಈ ಥರ ಹುಚ್ಚರುಗಳನ್ನು ನೋಡಿರ್ತೀರ ನೀವು. ಅವ್ರದ್ದೇ ಆದ ಪಾತಲ್ಲಿ ಹೋಗ್ತಾ ಇರ್ತಾರೆ, ಬದುಕಲ್ಲಿ ಒಂದಿನ ಯಾವತ್ತೂ ಯಶಸ್ಸು ಕಾಣ್ತಾರೆ. ಫಾರ್ ಎಕ್ಸಾಂಪಲ್, ಈ ಶೆಟ್ಟಿ ಜನಾಂಗ, ಬಂಟರು ಅಂತ ಜನಾಂಗ ಬರುತ್ತೆ, ಜಾತಿ. ಆ ಕ್ಯಾಟಗರಿನವ್ರು ಹೆಚ್ಚಾಗಿ ಉದ್ಯಮಗಳಲ್ಲಿ ತೊಡಗಿ ಹೆಚ್ಚು ದುಡ್ಡು ಮಾಡೋವಂಥದ್ದು. ಅಂಥದ್ರ ನಡುವೆ ಒಂದು 3-4 ಜನ ಹುಡುಗರು ಸಿನಿಮಾ ಕಡೆ ಬಂದುಬಿಡ್ತಾರೆ. ಅವರನ್ನು ನೋಡಿದ್ರೆ ಎಲ್ಲರೂ ಗೇಲಿ ಮಾಡ್ಕೊಂಡು ಓಡಾಡಿದ್ರು, ಏನು ಇವರು ದುಡಿಯೋದು ಬಿಟ್ಕೊಂಡು ಹೀಗೆ ಪಡ್ಡೆ ಥರ ಹೋಗ್ತಾ ಇದ್ದಾರೆ ಅಂತ. ಆದರೆ ಆ 3-4 ಜನ ಆ ಬಂಟರು ಶೆಟ್ಟಿ ಜನಾಂಗದ ಹುಡುಗರು ಕನ್ನಡ ಇಂಡಸ್ಟ್ರಿನಲ್ಲಿ, ಫಿಲ್ಮ್ ಇಂಡಸ್ಟ್ರಿನಲ್ಲಿ ಲ್ಯಾಂಡ್ ಮಾರ್ಕ್ ಕ್ರಿಯೇಟ್ ಮಾಡ್ತಾರೆ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಇವರೆಲ್ಲ ನೋಡಿರ್ಬೋದು. ಹಾಗೆ ಯಾರೋ ಸಾಕ್ತಾರೆ ಅನ್ನೋಕ್ಕೆ ಆ ದಾರಿಯಲ್ಲೇ ಸಾಕ್ತಾ ಕೂರೋ ಬದಲು ನಿಮ್ಮದೇ ಆದ ಹೆದ್ದಾರಿಯನ್ನು, ಕಾಲ್ದಾರಿಯನ್ನು ಸೃಷ್ಟಿ ಮಾಡ್ಕೊಳ್ರಿ. ಅದ್ಭುತ ಫ್ಯೂಚರ್ ಇದೆ. ಇಲ್ಲಿ ಇನ್ನೊಂದು ಮಾತನ್ನು ನಿಮಗೆ ಹೇಳೇ ಬಿಡ್ತೀನಿ. ಬರ್ಡ್ಸ್ ಬಾರ್ನ್ ಇನ್ ಎ ಕೇಸ್ ಥಿಂಕ್ ಫ್ಲೈಯಿಂಗ್ ಈಸ್ ಆ್ಯನ್ ಇಲ್ನೆಸ್. ಅಂದರೆ ಪಂಜರದಲ್ಲಿ ಹುಟ್ಟಿದಂಥ ಒಂದು ಪಕ್ಷಿಯು ಹಾರುವುದೇ ಒಂದು ರೋಗ ಅಂತ ಅಂದ್ಕೊಂಡ್ಬಿಟ್ಟಿರುತ್ತೆ. ಹಾರೋದು ಒಂದು ಡಿಸೀಸ್, ಇಟ್ಸ್ ಅ ಪ್ರಾಬ್ಲಮ್, ಇಟ್ಸ್ ಅ ಸಿಂಡ್ರೋಮ್ ಅಂತ ಅಂದ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಗೊತ್ತಿಲ್ಲ ಹಾರೋದು ಒಂದು ನಿಜವಾದ ಜೀವನ ವಿಧಾನ ಅಂತ. ಹಾಗೆ ನೀವು ಯುವತಿಯರು ಅಷ್ಟೇ, ನೀವು ಆರಾಮಾಗಿ ಮಲಗ್ಬೋದು, ಆರಾಮಾಗಿ ಬ್ರೌಸಿಂಗ್ ಮಾಡ್ಕೊಂಡಿರೋದು, ಅಪ್ಪ ಅಮ್ಮನ ದುಡ್ಡಿನಲ್ಲೇ ನಾನು ಆರಾಮಾಗಿರ್ತೀನಿ ಅಂದ್ಕೊಳ್ಳೋದು, ಅಪ್ಪನ ದುಡ್ಡಲ್ಲಿ ನಾನು ಡ್ಯೂಕ್ ಬೈಕ್ ತಿರುಗ್ತೀನಿ ಅನ್ನೋದು, ಇವೆಲ್ಲ ಒಂದು ಕೇಜಲ್ಲಿ ಹುಟ್ಟಿದ ಪಕ್ಷಿಯ ಆ್ಯಟಿಟ್ಯೂಡ್. ನಿಮ್ಮದೇ ಆದ ಒಂದು ಲೈಫನ್ನು ಕ್ರಿಯೇಟ್ ಮಾಡ್ಕೋತೀವಿ. ನನಗೆ ನನ್ನದೇ ಆದ ರೆಕ್ಕೆ ಇದೆ, ನಾನು ಹಾರ್ತೀನಿ ಅಂತ ಯೋಚನೆ ಮಾಡಿರಿ. ಆ ಇಲ್ನೆಸ್ ಇದೆಯಲ್ಲ, ರೋಗ, ಆ ರೋಗದಿಂದ ಹೊರಗೆ ಬರಲೇಬೇಕು. ಆ ಬರುವಂಥ ಪ್ರಯತ್ನ ಈಗ ಮಾಡ್ತಾ ಬರೋಣ. ಬದುಕಲ್ಲಿ ಸಾಮಾನ್ಯ ಹಾದಿಗಳು ಯಾವುದು, ಸ್ಪೆಷಲ್ ಹಾದಿಗಳು ಯಾವುದು ಹೇಳ್ಬಿಡ್ತೀನಿ. ಗೌರ್ಮೆಂಟ್ ಜಾಬ್ಸ್ಗಳಿದೆ, ಸರ್ಕಾರಿ ಉದ್ಯೋಗಗಳಿದ್ದಾವೆ. ಸರ್ಕಾರಿ ಉದ್ಯೋಗದಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಭಾರತದಲ್ಲಿ ಸುಮಾರು 3 ಲಕ್ಷ ಉದ್ಯೋಗಗಳು 1 ವರ್ಷಕ್ಕೆ ಕರೀತಾರೆ ಅಂತ ಒಂದು ಅಂದಾಜು. ಅಂದರೆ ಬ್ಯಾಂಕಿಂಗ್ ಸೆಕ್ಟರ್, PSUಗಳೆಲ್ಲ ಸೇರಿಕೊಂಡು, ಅಖಿಲ ಭಾರತ ಮಟ್ಟದ ಎಕ್ಸಾಮ್ಗಳು, ನಮ್ಮ ಸ್ಟೇಟ್ನ ಎಕ್ಸಾಮ್ಗಳು ಸೇರ್ಕೊಂಡು ಹತ್ತತ್ರ 3 ಲಕ್ಷ ಉದ್ಯೋಗಗಳು. ಇಲ್ಲಿ ನೀವು PUC ಪಾಸಾಗಿರೋರೇ 5 ಲಕ್ಷ ಪ್ಲಸ್ ಇದ್ದೀರಾ. ಓನ್ಲಿ 3 ಲ್ಯಾಕ್ ಆಪರ್ಚುನಿಟೀಸ್ ಇರುತ್ತೆ. ಹಾಗಾಗಿ ಎಲ್ಲರೂ ಇಲ್ಲಿಗೆ ಬಂದು ಬಿದ್ಕೊಳ್ರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದರಲ್ಲೂ ಕೂಡ ವಿಶೇಷ ಜಾಬ್ಗಳಿದೆ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ನಂಬರ್ 2, ಖಾಸಗಿ ಉದ್ಯೋಗಗಳು, ಪ್ರೈವೇಟ್ ಜಾಬ್ಸ್. ಪ್ರೈವೇಟಲ್ಲಿ ನಾವು ಇನ್ಫೋಸಿಸಿಗೆ ಹೋದ್ವಿ, ವಿಪ್ರೋಗೆ ಹೋದ್ವಿ, ಇನ್ನೊಂದಕ್ಕೆ ಹೋದ್ವಿ, ಮತ್ತೊಂದಕ್ಕೆ ಹೋದ್ವಿ, ಮಾಡ್ತಾ ಇರ್ತೀರ. ಬಟ್ ಆ ಖಾಸಗಿ ಉದ್ಯೋಗಗಳ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಹೋಗ್ಬಿಡ್ರಿ ಅಂತ ಇಲ್ಲ ನಾನು, ಹೈರ್ ಒಂದು ಕಡೆ, ಫೈರ್ ಇನ್ನೊಂದು ಕಡೆ. ಅವರಿಗೆ ಲಾಭ ಆಗೋವರೆಗೂ ನಿಮ್ಮಿಂದ ಹೀರ್ಕೋತಾ ಇರ್ತಾರೆ. ಲಾಭದ ಮುಗಿದ ತಕ್ಷಣ ನಿಮ್ಮನ್ನು ಫೈರ್ ಮಾಡಿ ಬಿಸಾಡ್ತಾ ಇರ್ತಾರೆ. ಡಿಪ್ರೆಷನ್ ಸ್ಟಾರ್ಟ್ ಆಯಿತು ಅಂದರೆ, ಕಂಪನಿಗೆ ಡಿಪ್ರೆಷನ್ ಶುರು ಆಗ್ತಿದ್ದಂಗೆ ಫಸ್ಟ್ ಡಿಪ್ರೆಸೇಷನ್ ಸ್ಟಾರ್ಟ್ ಆಗೋದು ಎಂಪ್ಲಾಯೀಸ್ಗಳಿಗೆ, ಬಿಸಾಡ್ತಾ ಇರ್ತಾರೆ. ಒಂದು ಕಡೆ ಹೈರ್, ಒಂದು ಕಡೆ ಫೈರ್. ಈ ಎಲ್ಲ ಫ್ಲಕ್ಚುಯೇಷನ್ಗೆ ಹೊಂದ್ಕೊಂಡು ನಾನು ಕೆಲಸ ಮಾಡ್ತೀನಿ, ಬೇರೆ ಬೇರೆ ಕಂಪ್ನಿಗಳಿಗೆ ಶಿಫ್ಟ್ ಆಗೋದಕ್ಕೆ ನಾನು ರೆಡಿ ಇದ್ದೀನಿ. ಇಷ್ಟೊಂದು ನಿಮ್ಮ ಮಾನಸಿಕ ಸ್ಥಿಮಿತತೆ ಇದ್ದರೆ ಖಾಸಗಿ ಉದ್ಯೋಗಗಳು ಕೂಡ ಒಳ್ಳೆಯ ಸಂಬಳಗಳನ್ನು, ಒಳ್ಳೆ ಬಲ್ಕ್ ಸ್ಯಾಲ್ರಿಗಳನ್ನು ಕೊಡುವಂಥ ಉದ್ಯೋಗ. ಸ್ವಯಂ ಉದ್ಯೋಗ, ಸೆಲ್ಫ್ ಎಂಪ್ಲಾಯ್ಮೆಂಟ್. ನೀವು ಯಾರಿಗೂ ಸಲ್ಯೂಟ್ ಹೊಡಿಬೇಕಾಗಿಲ್ಲ, ನಿಮ್ಮದೇ ಆದ ಜಾಬ್ ಕ್ರಿಯೇಟ್ ಮಾಡ್ಕೋತೀರಾ, ನೀವು ವರ್ಕ್ ಮಾಡ್ತೀರಾ. ಈ ಜಾಬ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋರು ಕೆಲವ್ರು ಹೇಳ್ತಾ ಇರ್ತಾರೆ, ನಾನೇನು 10 ಗಂಟೆಗೆ ಹೋಗಬೇಕಾಗಿಲ್ಲ, ಯಾವಾಗ ಬೇಕಾದರೂ ಹೋಗ್ಬೋದು. ಯಾವಾಗ ಬೇಕಾದರೂ ಹೋದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಭಿವೃದ್ಧಿ ಆಗೋ ಬದಲು ಡೆಸ್ಟ್ರಾಯ್ ಆಗಿಬಿಡುತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಎಂಟ್ರಿ ಆಗ್ತಿದ್ದೀರಿ ಅಂದರೆ ಯು ಡೋಂಟ್ ಸಿ ದ ಕ್ಲಾಕ್. ನೀವು ಗಡಿಯಾರ ನೋಡೋಂಗೇ ಇಲ್ಲ. ಅಫಿಷಿಯಲ್ಸು 10 to 5 ಗಡಿಯಾರ ನೋಡ್ತಿರ್ತಾರೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ನವನು ಗಡಿಯಾರನೇ ನೋಡೋಂಗಿಲ್ಲ. ಅರ್ಲಿ ಮಾರ್ನಿಂಗ್ ಎಂಟ್ರಿ ಆಗಬೇಕು, ಲೇಟ್ ನೈಟ್ ಮನೆಗೆ ಹೋಗಬೇಕು. ಹಾಗೆ ಮಾಡಿದಾಗ ಯಶಸ್ಸು ಬದುಕು ಬರುತ್ತೆ.
ಇನ್ನು ಆಂಟ್ರಪ್ರನರ್ಶಿಪ್, ಉದ್ಯಮಿಯಾಗೋದಂತೂ ಇತ್ತೀಚಿನ ದಿನಗಳಲ್ಲಿ ಅದು ಕೇವಲ ಶ್ರೀಮಂತರ ಒಂದು ಬಳುವಳಿಯಾಗಿ ಬರುವಂಥದ್ದು ಅಥವಾ ಇನ್ಯಾರ್ದು ಆಸ್ತಿ ಅಂತ ಅಂದ್ಕೊಂಡಿದ್ವಿ. ಹಾಗಲ್ಲ. ಇವತ್ತು ನಿಮ್ಮ ಕೈಯಲ್ಲಿ ಟ್ಯಾಲೆಂಟ್ ಇದೆ ಅಂತಂದರೆ ಎನಿಬಡಿ ಕ್ಯಾನ್ ಬಿಕಮ್ ಆಂಟ್ರಪ್ರನರ್. ಆ ಪಾಸಿಬಿಲಿಟಿ ಇದೆ. ಅದಕ್ಕೆ ಬೇಕಾದ ಅವಕಾಶಗಳನ್ನು ಭಾರತ ಸರ್ಕಾರ, ರಾಜ್ಯ ಸರ್ಕಾರಗಳು ಮಾಡಿಕೊಡ್ತಾ ಇದೆ. ಅದ್ರ ರಿಲೇಟೆಡ್ ಆಗು ನೀವು ಪ್ರಯತ್ನ ಮಾಡ್ಬೋದು. ನೆಕ್ಸ್ಟ್ ಬರೋದಾದರೆ ಸ್ಪೆಷಲ್ ರೂಟ್ಸ್ ಇದಾವೆ, ಕೆಲವು ವಿಶೇಷ ಹಾದಿಗಳು. ಸ್ಪೋರ್ಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ದೊಡ್ಡ ದೊಡ್ಡ ಹಂತಕ್ಕೆ ರೀಚ್ ಆದವರಿದ್ದಾರೆ. ಬಟ್ ನನ್ನ ಪ್ರಕಾರ ಈಗೇನಿದ್ದೀರ ಹುಡುಗರು, PUC ಪಾಸ್ ಆದಂಥವ್ರು, ನಿಮ್ಮಲ್ಲಿ ಈಗ ಆಲ್ರೆಡಿ ಟ್ಯಾಲೆಂಟ್ ಇತ್ತು, ಅದರಲ್ಲಿ ಸ್ಟೇಟ್ ಲೆವೆಲ್ ಅಚೀವ್ಮೆಂಟ್, ನ್ಯಾಷನಲ್ ಲೆವೆಲ್ ಅಚೀವ್ಮೆಂಟ್ ಮಾಡಿದ್ದೀರಿ ಅಂತ ಅಂದರೆ ಸ್ಪೋರ್ಟ್ಸ್ ಅಕಾಡೆಮಿಗಳು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಇದ್ರ ಮೂಲಕ ನೀವು ಯಶಸ್ಸು ಸಾಧಿಸಬೇಕು. ಅದು ಬಿಟ್ಕೊಂಡು ಏನೂ ಇಲ್ಲ, ನಾನು ಝೀರೋದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಈ IPL ಸೀಸನ್ ನಾನು ಫಸ್ಟ್ ನೋಡ್ತಾ ಇರೋದು, ಇಲ್ಲಿಂದ ನಾನು ಕೊಹ್ಲಿ ಥರ ಆಗಬೇಕು ಅಂತ ಅನ್ಕೊತಿದ್ದೀರಿ ಅಂದರೆ ಇದು ರಾಂಗ್ ಸೆಲೆಕ್ಷನ್. ಹಾಗಾಗಿ ವಿಶೇಷ ಹಾದಿಗಳು ಚಾಯ್ಸ್ ಮಾಡೋರು ಈಗ ಆಲ್ರೆಡಿ ಅದರಲ್ಲಿ ಸುಮಾರಷ್ಟು ಸವಸಿರಬೇಕು. 18 ವರ್ಷದ ಮೇಲೆ ಶುರು ಮಾಡ್ತೀನಿ ಅಂತ ಹೋಗೋದು ಕಷ್ಟ. ಸ್ಪೋರ್ಟ್ಸ್ ಫೀಲ್ಡಲ್ಲಿ ಸ್ವಲ್ಪ ಟ್ರೈ ಮಾಡ್ಬೋದು ಅಂತಂದರೆ ಕಲ್ಚರಲ್ ಫೀಲ್ಡಲ್ಲಿ ಸಿನಿಮಾ, ಡ್ರಾಮಾ, ಲಿಟ್ರೇಚರ್, ಸಾಹಿತ್ಯ ಬರೆಯೋದು, ಎಲ್ಲ ಕ್ಷೇತ್ರದಲ್ಲೂ ನೀವು ಪ್ರಯತ್ನ ಮಾಡ್ಬೋದು. ಇವೆಲ್ಲ ಹೇಳಿದ್ವಲ್ಲ, ರೆಡಿ ಫುಡ್ ಅಂತ ಅಂದ್ಕೊಳಕ್ಕೆ ಬರಲ್ಲ. ಒಂದು ಪ್ಯಾಷನ್ನಾಗಿ ತಗೋಬೇಕು. ಆ ಪ್ಯಾಷನ್ ನಿಮಗೆ ನಿಮ್ಮ ಉತ್ತುಂಗಕ್ಕೆ ಕರೆದುಕೊಂಡು ಹೋಗ್ಬೋದು. ಆದರೆ ಇದನ್ನು ಬಹಳಷ್ಟು ಜನ ಶಿಫಾರಸು ಮಾಡಲ್ಲ, ಇಲ್ಲಿ ಹೋಗು ನಿಂಗೆ ಸಕ್ಸಸ್ ಇದೆ ಅಂತ. ಹಾಗಂತೇಳಿ ನಾವು ಇದನ್ನು ಬಿಟ್ಬಿಡ್ರಿ ಏನಲ್ಲ. ಯಾಕಂದರೆ ಇವತ್ತು ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಕೋಟ್ಯಂತರ ರೂಪಾಯಿ ದುಡ್ಡು ಮಾಡುವಂಥ ಅವಕಾಶಗಳಿದ್ದಾವೆ. ನಿಮಗೆ ಆ ಸ್ಕಿಲ್ ಇದೆ, ಆ ಕ್ರಿಯೇಟಿವಿಟಿ ಇದೆ ಅಂದರೆ ಇದನ್ನು ಚಾಯ್ಸ್ ಮಾಡ್ಕೋಬೋದು. ಪೊಲಿಟಿಕ್ಸ್ ಆಲ್ಸೋ 18 ವರ್ಷ ಆಗಿದೆ, ನೀವು ಇನ್ನು 2-3 ವರ್ಷ ಪ್ರಯತ್ನ ಮಾಡಿದ್ರಿ ಅಂದರೆ ಲೋಕಲ್ ಬಾಡಿ ಎಲೆಕ್ಷನ್ಗಳಿಗೆಲ್ಲ ನಿಲ್ಲೋದಕ್ಕೆ ಯು ಆರ್ ಎಲಿಜಿಬಲ್. ನಿಮ್ಮೂರುಗಳ ಪಂಚಾಯಿತಿಗಳಲ್ಲಿ ಅದು ಇದು ಪ್ರಯತ್ನ ಮಾಡುವಂಥದ್ದು, ಹಿಂಬಾಲಕರಾಗಿದ್ದುಕೊಂಡು ಬೇರೆ ಬೇರೆ ನೀವು ರಾಜಕೀಯ ಚಟುವಟಿಕೆಗಳು ತೊಡಗಿಕೊಂಡು ನಿಮ್ಮದೇ ಆದ ಜೀವನವನ್ನು ಕಟ್ಕೊಳ್ಳೋಕೆ ಅವಕಾಶಗಳು ಕೂಡ ಇದೆ. ನೆಕ್ಸ್ಟ್ ಇರೋದು ಚಾಲೆಂಜಿಂಗ್ ಸ್ಪೆಷಲ್ ರೂಟ್ ಅಂದರೆ ನವ್ಯೋದ್ಯಮ. ಇದನ್ನು ಸ್ಟಾರ್ಟಪ್ಸ್ಗಳು ಅಂತ ಕರಿತೀವಿ. ನವ್ಯೋದ್ಯಮಗಳು ತುಂಬ ಅಡ್ವೆಂಚರಸ್ ಆಗಿರಬೇಕು. ಇದುವರೆಗೂ ಯಾರೂ ಮಾಡದೇ ಇರುವಂಥ ಹೊಸದಾದ ಒಂದು ಯೋಚನೆ ಆಗಿರಬೇಕು. ಆ ಯೋಚನೆನ ತೆಗೆದುಕೊಂಡು ಬಂದು ನೀವು ಬೆಳೆದ್ರಿ ಅಂದರೆ ನಿಮಗೆ ತಡೆಯೋರು ಯಾರೂ ಇಲ್ಲ. ಆರ್ಗ್ಯಾನಿಕ್ ಮಂಡ್ಯ ಅಂತೇಳಿ ಮಂಡ್ಯದ ಹತ್ರ ಒಂದು ಸ್ಟಾರ್ಟಪ್ ನವ್ಯೋದ್ಯಮ ನೋಡ್ತೀವಿ. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಉದ್ಯಮಗಳಿದ್ದಾವೆ. ಇವತ್ತು ಬೆಂಗಳೂರಲ್ಲಿ ಬೌನ್ಸ್ ಅನ್ನೋ ಒಂದು ನವ್ಯೋದ್ಯಮ ಆರಂಭ ಆಯಿತು. ಅವರಿವತ್ತು ಎಲೆಕ್ಟ್ರಿಕ್ ಬೈಕ್ ಉತ್ಪಾದನೆವರೆಗೂ ಮುಂದುವರ್ಕೊಂಡು ಹೋಗಿದ್ದಾರೆ. ಹೀಗೆ ಹಲವಾರು ರೀತಿಯಲ್ಲಿ ನವ್ಯೋದ್ಯಮದಲ್ಲಿ ಎಂಟ್ರಿ ಆಗ್ಬೋದು. ಇದಕ್ಕೂ ಅಷ್ಟೇ ನಿಮ್ಮ ಹತ್ರ ಏನೋ ದೊಡ್ಡ ಹಿಂದಿನ ಪೂರ್ವಾರ್ಜಿತ ಆಸ್ತಿ ತೊಗೊಂಡು ಬರಬೇಕು ಅಂತ ಇಲ್ಲ. ನಿಮ್ಮ ಕೈಲಿ ಟ್ಯಾಲೆಂಟ್ ಇದ್ದರೆ ಸಾಕು, ಯು ಕ್ಯಾನ್ ಕ್ರಿಯೇಟ್. ದೆನ್ ಸ್ನೇಹಿತರೆ, ಕೆಲವೊಂದು ಕ್ಷೇತ್ರಕ್ಕೆ ತುಂಬ ನೀಡಿದೆ. ಆ ಕ್ಷೇತ್ರ ನೀವು ಯೋಚನೆ ಮಾಡ್ತಾ ಇಲ್ಲ. ಯಾವ್ಯಾವ ಕ್ಷೇತ್ರಕ್ಕೆ ಎಕ್ಸ್ಪರ್ಟ್ಸ್, ಪರಿಣಿತರ ತುರ್ತು ಅಗತ್ಯ ಇದೆ ಅಂದರೆ ಜುಡಿಷಿಯರಿ ಕ್ಷೇತ್ರದಲ್ಲಿ ನಾವು ಅಂದ್ಕೊಂಡಿರೋ ಮಟ್ಟಕ್ಕೆ ಅದೇನು ಎಲ್ಲ ಕೋರ್ಸು ಸಿಗದೇ ಇದ್ದಾಗ ಹೋಗಿ LLB ಮಾಡೋಂಥದ್ದು ಅನ್ನೋ ಕಾಲ ಹೋಗ್ತಾ ಬಂದಿದೆ. ಇವತ್ತು ಲಾಯರ್, ಅಡ್ವೊಕೇಟ್ಸ್ಗಳ ಅಗತ್ಯತೆ ತುಂಬ ಇದೆ. ಬರೀ ಲಾಯರ್ಗಳಲ್ಲ, ಎಕ್ಸ್ಪರ್ಟ್ಸ್ ಲಾಯರ್ಗಳು. ಈಗ ನನ್ನ ಮೇಲೊಂದು FIR ಕೇಸ್ ಇತ್ತು, 2014 ಆದಂಥ ಕೇಸ್. 2014 ಕೇಸನ್ನ ಇಂದ ನಾನು ಹೊರಗೆ ಬರೋದಕ್ಕೆ 2023 ಆಯಿತು. ಹತ್ತತ್ರ 9 ವರ್ಷಗಳ ಕಾಲ ಒಂದು ಚೋಟ ಮೋಟ ಕೇಸು ನಮ್ಮನ್ನು ಹಿಡಿದು ಡ್ರ್ಯಾಗ್ ಮಾಡ್ತಾ ಇರುತ್ತೆ ಅಂತ ಅಂದರೆ ಅಲ್ಲಿ ಅಡ್ವೊಕೇಟ್ಗಳು ಪ್ರಬಲವಾಗಿಲ್ಲ ಅಂತ ಅರ್ಥ. ಹಾಗಂತ ನಮ್ಮ ಲಾಯರ್ ಪ್ರಬಲವಾಗಿಲ್ಲ ಅಂತ ಹೇಳಲ್ಲ. ನನ್ನ ಸ್ನೇಹಿತನೇ ಲಾಯರ್ ಇದ್ದಿದ್ದು ಆ ಕೇಸನ್ನು ಗೆದ್ಕೊಂಡು ಕೂಡ ಕೊಟ್ಟ ನನಗೆ. ಆದರೆ ಆ ಕ್ಷೇತ್ರಕ್ಕೆ ನಾನು ಈ ಕೋರ್ಟಿಗೆ ಓಡಾಡೋದ್ರಿಂದ ಅಬ್ಸರ್ವ್ ಮಾಡಿದ್ದು, ಆ ಕ್ಷೇತ್ರದಲ್ಲಿ ತುಂಬ ಎಕ್ಸ್ಪರ್ಟ್ಸ್ಗಳು ನೀಡಿದೆ. CLAT ಅಂತ ಒಂದು ಎಕ್ಸಾಮ್ ನಡೆಯುತ್ತೆ. ರಾಷ್ಟ್ರ ಮಟ್ಟದ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗಳಲ್ಲಿ LLB ಮಾಡ್ತೀರ ನೀವು. ಆ LLB ಮಾಡೋ ಮೂಲಕ ಹೊರಗೆ ಬಂದ್ರಿ ಅಂದರೆ ಲಕ್ಷಾಂತರ ರೂಪಾಯಿ ಎಲ್ಲ ಕೋಟ್ಯಂತರ ರೂಪಾಯಿ ಆದಾಯವನ್ನು ಗಳಿಸುವಂಥ ಅವಕಾಶ ನೀವು LLBಯಲ್ಲಿ ಪಡ್ಕೋಬೋದು. ಮತ್ತು ನೀವು ತುಂಬ ಬ್ರಿಲಿಯಂಟ್ ಇದ್ದೀರಾ, ನಿಮಗೆ ಆ ಅಡ್ವೊಕಸಿಗಿಂತನೂ ನೀವು ಜಡ್ಜ್ಮೆಂಟ್ ಕೊಡೋ ಕಡೆ, ಜಡ್ಜ್ ಆಗೋದ್ರ ಕಡೆ ಒಲವು ತೋರ್ತಿದ್ದೀರಾ ಅಂದರೆ ರಾಜ್ಯದಲ್ಲಿ ಎಕ್ಸಾಮ್ಗಳು ಕರೀತಾ ಇರ್ತಾರೆ. ಆ ಎಕ್ಸಾಮ್ಗಳು ಬರೆದು ಪಾಸಾದ್ರಿ ಅಂದರೆ ಜಡ್ಜ್ಗಳನ್ನಾಗ್ಬೋದು. ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ಹುಡುಗಿ 24-25 ವರ್ಷಕ್ಕೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಗಿ ಆಯ್ಕೆ ಆಗ್ತಾರೆ ಅವರು. ಹಾಗಾಗಿ ನೀವು ಬೇಕಾದ ಕ್ಷೇತ್ರಗಳನ್ನು ಚಾಯ್ಸ್ ಮಾಡ್ಕೋಬೋದು. ಯಾವ ಕ್ಷೇತ್ರ ಹಾಗೆ ಹೀಗೆ ಅಂತ ತೀರ್ಮಾನ ಮಾಡಬಾರ್ದು. ಸ್ಪೆಷಲಿ LLB ಹೋಗ್ತೀವಿ ಅನ್ನೋರು ಡಿಗ್ರಿ ಮುಗಿಸಿದ ಮೇಲೆ LLB ಹೋಗ್ತೀನಿ ಅನ್ನೋ ಬದಲು PUC ಆಗಿದೆ, ಈಗಲೇ 5 ವರ್ಷದ ಲಾ ಕೋರ್ಸ್ಗೆ ಜಾಯ್ನ್ ಆದ್ರಿ ಅಂದರೆ ನೀವು ಇನ್ನು 5 ವರ್ಷದಲ್ಲಿ ದಿ ಬೆಸ್ಟ್ ಲಾಯರ್ ಆಗಿ ಹೊರಗೆ ಬರ್ತೀರಾ. ಹಾಗಾಗಿ ಜುಡಿಷಿಯಲ್ ಫೀಲ್ಡನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು.
ಚಾರ್ಟರ್ಡ್ ಅಕೌಂಟೆಂಟ್. ಈ GST ಟ್ಯಾಕ್ಸೇಷನ್ ಸಿಸ್ಟಮ್ ತುಂಬ ಟೈಟ್ ಆಗ್ತಾ ಆಟೋಮೆಟಿಕ್ಲಿ CAಗಳಿಗೆ CS ಗಳಿಗೆಲ್ಲ ತುಂಬ ಡಿಮ್ಯಾಂಡ್ ಇದೆ. ಭಾರತದಲ್ಲಿ ಬೆಸ್ಟ್ ಚಾರ್ಟರ್ಡ್ ಅಕೌಂಟೆಂಟ್ಗಳ ಕೊರತೆ ಕಂಡು ಬರ್ತಾ ಇದೆ, ಬೆಸ್ಟ್ CS ಕೊರತೆ ಕಂಡು ಬರ್ತಾ ಇದೆ. ಒಬ್ಬ CS ನೂರಾರು ಕಂಪನಿಗಳಿಗೆ ಅಡ್ವೈಸರ್ ಆಗಿ ಉಳ್ಕೊಂಡಿದ್ದಾರೆ. ಯಾಕಂದರೆ CS ಕೊರತೆ ಇದೆ. ನೀವು ಚಾರ್ಟರ್ಡ್ ಅಕೌಂಟೆಂಟು, ಕಂಪನಿ ಸೆಕ್ರೆಟರಿ ಆಗೋ ಕಡೆ ಕಾಮರ್ಸ್ ಫೀಲ್ಡಲ್ಲಿರೋಂಥವ್ರು ಇದನ್ನು ಚಾಯ್ಸ್ ಮಾಡ್ಕೋಬೋದು. ಭಾಳ ಜನಕ್ಕೆ PUC ಮಾಡ್ಕೊಂಬಂದಿದ್ದೀರಾ, ವಾಟ್ ಈಸ್ CPT ಅಂದರೆ ಗೊತ್ತಿಲ್ಲ. ಅಂದರೆ ನೀವು ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕು ಅಂದ್ಕೊಂಡಿದ್ದೀರಾ, ಯಾವಾಗ ಡಿಗ್ರಿ ಮುಗಿದ ಮೇಲೆ ಮಾಡಬೇಕು? ನೋ, ಅವೆಲ್ಲ ಡಿಗ್ರಿ ಜೊತೆಗೆ ಹೋಗೋಂಥ ಒಂದು ಚಟುವಟಿಕೆಗಳು. ಅದನ್ನು ನೀವು ಹೇಗೆ ಪ್ಲ್ಯಾನ್ ಮಾಡಿ ಹೋಗಬೇಕು ಅಂತ ಯೋಚನೆ ಮಾಡಿ. ಜೊತೆಗೆ ಎಜುಕೇಷನ್ ಫೀಲ್ಡ್ ಕೂಡ ಅಷ್ಟೇ. ಗೌರ್ಮೆಂಟಲ್ಲಿ ರಿಕ್ರೂಟ್ಮೆಂಟ್ ಆಗುತ್ತೆ, ಟೀಚರ್ಸ್ಗಳು ರಿಕ್ರೂಟ್ಮೆಂಟ್, ಲೆಕ್ಚರ್ಸ್ಗಳು ರಿಕ್ರೂಟ್ಮೆಂಟ್, ಪ್ರೊಫೆಸರ್ಸ್ಗಳ ರಿಕ್ರೂಟ್ಮೆಂಟ್. ಅಲ್ಲೆಲ್ಲ ಬೆಸ್ಟ್ ಲೆಕ್ಚರರ್ಗಳು, ಟೀಚರ್ಗಳ ಅಗತ್ಯ ಇದೆ. ಅಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲೂ ಕೂಡ ಒಳ್ಳೆ ಸ್ಯಾಲ್ರಿ ಇದೆ. ನೀವ್ಯಾವುದೋ ಚೋಟ ಮೋಟ ಸ್ಕೂಲಲ್ಲಿ ಹೋಗಿ ಸೇರಿಕೊಂಡು 10,000 15,000 ಕೊಡ್ತಾರೆ ಅನ್ನೋ ಬದಲಿಗೆ ಬೆಸ್ಟ್ ಸ್ಕೂಲ್ಗಳು. ನನಗೆ ತುಂಬ ಜನ ಕೇಳ್ತಾರೆ, ಸರ್ ನಾವು ರೆಡಿ ಟು ಪೇ 50,000 60,000 1 lakh ಕೊಡೋಕೆ ರೆಡಿ ಇದ್ದಾರೆ, ಬೆಸ್ಟ್ ಟೀಚರ್ಸ್ ಬೇಕು ಅಂತ. ನಾನು ಕರೆದು ಕಳಿಸೋದಕ್ಕೆ ಟ್ರೈ ಮಾಡಿದ್ರೆ ನಾನು ಕರೆದಂಥ 50-100 ಜನ ಟೀಚರ್ಸ್ಗಳು ಒಬ್ರಿಗೂ ಕೂಡ ನಾವು ನಿರೀಕ್ಷಿಸುವಂಥ 1 ಲಕ್ಷ ಸಂಬಳ ಕೊಡೋರು ಎಕ್ಸ್ಪೆಕ್ಟ್ ಮಾಡುವಂಥ ಟೀಚಿಂಗ್ ಸ್ಕಿಲ್ಲೇ ಇಲ್ಲ. ಎಲ್ಲಿಂದ ಕೊಡೋಣ ನಿಮಗೆ 1 ಲಕ್ಷ ಸಂಬಳನ? ಹಾಗಾಗಿ ಬೆಸ್ಟ್ ಟೀಚರ್ಸ್ಗಳು ಕೂಡ ನೀಡಿದೆ. ಬೆಸ್ಟು ಮೆಡಿಕಲ್ ಸೆಕ್ಟರಲ್ಲಿ ಕೂಡ ತುಂಬ ನೀಡಿದೆ. ಡಾಕ್ಟರ್ಸ್ಗಳು ಬೇಕು, ಆ್ಯಂಡ್ ನರ್ಸಿಂಗ್ ಸೆಕ್ಟರಲ್ಲಿ ಬೇಕು, ಅಲ್ಲೂ ಕೂಡ ನೀಡಿದೆ. ಇವೆಲ್ಲ ಅಗತ್ಯ ಇರೋಂಥದ್ದು, ಡಿಮ್ಯಾಂಡಿಂಗ್ ಇದೆ ಸೆಕ್ಟರ್. ಬಟ್ ನೀವಲ್ಲಿ ಬೆಸ್ಟಾಗಿ ಬರಬೇಕು. ಸುಮ್ಮನೆ LLB ಮುಗಿಸ್ಕೊಂಬಂದಿದ್ದೀನಿ, ನೀನು ನೋಟ್ರಿ ಮಾಡಿಸ್ಕೊಡ್ತೀನಿ, ಇಂಥ ಲಾಯರ್ ಆಗೋದಲ್ಲ. ಸುಮ್ಮನೆ CS ಮುಗಿಸ್ಕೊಂಬಂದಿ ಅಂಥ CS ಆಗೋದಲ್ಲ. ದಿ ಬೆಸ್ಟ್ ಆಗಬೇಕಾಗತ್ತೆ. ಜೊತೆಗೆ ಸೇನೆಯಲ್ಲೂ ಕೂಡ ಅಷ್ಟೇ, NDAನಲ್ಲಿ, IMAನಲ್ಲಿ, OTAನಲ್ಲಿ ಎಕ್ಸ್ಪರ್ಟ್ಸ್ಗಳು ನೀಡಿದೆ. ನಾಟ್ ಓನ್ಲಿ ಜನರಲ್ ಡ್ಯೂಟಿ, ಅಲ್ಲಿ ಎಕ್ಸ್ಪರ್ಟ್ಸ್ಗಳು, ಇಂಜಿನಿಯರಿಂಗ್ ಸೆಕ್ಟರ್ನವರು, ಡಿಪ್ಲೊಮಾ ಸೆಕ್ಟರ್ನವರು ತುಂಬ ಜನರು ನೀಡಿದೆ. ನೀವು ಹುಡುಗರು ಬರ್ತಾ ಇಲ್ಲ, ಯುವತಿಯರು ಬರ್ತಾ ಇಲ್ಲ. ಹಾಗಾಗಿ ಆ ಕ್ಷೇತ್ರಕ್ಕೆ ನೀಡಿದೆ, ಪೊಲೀಸಿಂಗಲ್ಲಿ ನೀಡಿದೆ, ಕ್ಲರಿಕಲಲ್ಲಿ ನೀಡಿದೆ, ಇಂಜಿನಿಯರಿಂಗ್ ಸೆಕ್ಟರಲ್ಲಿ ನೀಡಿದೆ, ಅಡ್ಮಿನಿಸ್ಟ್ರೇಷನ್ ಕೂಡ ಅಷ್ಟೇ. ಬೆಸ್ಟ್ ಬರಬೇಕಾಗಿದೆ. ಆ ಬೆಸ್ಟ್ ಈ 5 ಲಕ್ಷ ಜನ ಏನು ಪಾಸಾಗಿ ಬರ್ತಾ ಇದ್ದೀರಲ್ಲ, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೀವು ಎನಿ ಒನ್ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಳ್ರಿ, ಅದರಲ್ಲಿ ಬೆಸ್ಟಾಗಿ ಹೊರಗೆ ಬಂದರೆ ನಿಮ್ಮ ರಿಕ್ರೂಟ್ಮೆಂಟ್ 100% ಆಗುತ್ತೆ. ಜೊತೆಗೆ UPSC ಪರೀಕ್ಷೆ ಮತ್ತು ಸಮಯ, ಇಷ್ಟೆಲ್ಲ ಹೇಳ್ತಾ ದೇಶದ ಅತ್ಯುನ್ನತ ಪರೀಕ್ಷೆ UPSC ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಮಾರ್ಚಲ್ಲಿ. ಏನಂದರೆ UPSC ಪರೀಕ್ಷೆ ಟೋಟಲ್ ನೋಟಿಫಿಕೇಷನ್ ಆದಾಗಿಂದ ಅಪಾಯಿಂಟ್ಮೆಂಟ್ ಆರ್ಡ್ರು ಅಥವಾ ಫೈನಲ್ ರಿಸಲ್ಟ್ ಬರೋವರೆಗೂ 15 ತಿಂಗಳು ತಗೊಳುತ್ತಂಥದ್ದು ರಿಸಲ್ಟ್ವರೆಗೂ. ಆ 15 ತಿಂಗಳು ಯುವಕರನ್ನು ದಣಿಸ್ತಿರಲ್ಲ ಅಂತ ಒಂದು ಪಾರ್ಲಿಮೆಂಟರಿ ಪೆನಲ್ ಹೇಳುತ್ತೆ. 15 months ಇಟ್ಸ್ ಎ ಲಾಂಗ್ ಟರ್ಮ್. ಅಲ್ಲಿ ಹುಡುಗರ ಫಿಸಿಕಲಿ, ಮೆಂಟಲಿ ಎಷ್ಟು ತೊಂದರೆ ಕೊಡ್ತಾ ಇದ್ದೀರಾ, ಅವ್ರ ಯುವಕರ ಜೀವನದ ಪ್ರಧಾನ ವರ್ಷಗಳನ್ನು 1.25 ವರ್ಷ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳುತ್ತದು. ಹಾಗಾಗಿ UPSC ಸೈಕಲ್ ಏನಿದೆ ಅದನ್ನು ರೆಡ್ಯೂಸ್ ಮಾಡಿರಿ, 6 ತಿಂಗಳು 8 ತಿಂಗಳ ಮುಗಿಸ್ರಿ ಅಂತ ಒಂದು ಶಿಫಾರಸ್ಸು ಮಾಡೋದಕ್ಕೆ ರೆಡಿಯಾಗಿದೆ. ನನಗೆ ಆಶ್ಚರ್ಯ ಆಗೋದು, ಆ UPSCನವರಾದರೂ ಅಟ್ಲೀಸ್ಟ್ 15 ಮಂತ್ಗೆ ರಿಸಲ್ಟ್ ಕೊಟ್ಬಿಡ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋಬೋದು. ನಮ್ಮಲ್ಲಿ 5 ವರ್ಷ ಆದರೆ KS ಎಕ್ಸಾಮ್ ಕರೆದೇ ಇರೋದಿಲ್ಲ. KS ಅಧಿಕಾರಿ ಆಗಬೇಕು ಅಂತ ಕೂತ್ಕೊಂಡು ಒಂದು ಕಥೆ ಏನಾಗಬೇಕು, ಒಂದು FDA SDA ಎಕ್ಸಾಮ್ಗಳಿಗೆ ರಿಸಲ್ಟ್ ಕೊಡೋಕ್ಕೆ 2-3 ವರ್ಷ ಆಗ್ತಾಯಿದೆ. ಎಲ್ಲ ಟೈಮಲ್ಲೂ ಅಲ್ಲ, ಬಹುತೇಕ ಸಮಯದಲ್ಲಿ ಹಂಗಾಗಿದೆ. ಹಾಗಾಗಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಟೈಮ್, ಇದರಲ್ಲಿ ನೀವು ಇಷ್ಟೇ ಯೋಚನೆ ಮಾಡಬೇಕು. 10 ವರ್ಷ ಓದ್ತಾ ಇರ್ತೀನಿ. ನಾನಂತೂ ಆ ಧಾರವಾಡ, ಬೆಂಗಳೂರು, ವಿಜಯನಗರ, ಬಿಜಾಪುರ ತುಂಬ ಹುಡುಗರು ನೋಡಿದ್ದೀನಿಲ್ಲ. 6 8 10 ವರ್ಷದಿಂದ ಓದೋಂಥವ್ರು ಇದ್ದಾರೆ, ಇನ್ನೂ ಜಾಬ್ ಸಿಕ್ಕಿಲ್ಲ. ಇಲ್ಲಿ 15 ತಿಂಗಳು ಯುವಕರ ಬದುಕು ಹಾಳಾಗಿದ್ದಕ್ಕೆ ಬಾಯಿ ಬಡ್ಕೋತಾ ಇದೆ ಪಾರ್ಲಿಮೆಂಟರಿ ಪೆನಲ್. ಅಂದರೆ ನೀವು 10 ವರ್ಷ ಯೌವನದ ಪ್ರಮುಖವಾದ ಟೈಮನ್ನು ಒಂದು ಎಕ್ಸಾಮ್ ಪಾಸ್ ಮಾಡೋಕ್ಕೆ ಹಾಳು ಮಾಡ್ಕೋತಾ ಇದ್ದೀರಲ್ಲ, ಇದು ಇನ್ನೆಷ್ಟು ವ್ಯರ್ಥ ಅಂತ ಅನಿಸ್ಬೇಕು, ಎಷ್ಟು ಪ್ರಧಾನ ವರ್ಷಗಳ ವ್ಯರ್ಥ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ದೀರಿ ಅಂದರೆ ಫುಲ್ ಪ್ಯಾಕ್ಡ್ ಆಗಿ ಬರಬೇಕು. ಫುಲ್ ಪ್ಯಾಕ್ಡ್ ಅಂದರೆ ನಿಮ್ಮ ಡಿಗ್ರಿ ಜೊತೆಗೆ, ನಿಮ್ಮ ಇಂಜಿನಿಯರಿಂಗ್ ಜೊತೆಗೆ, ನಿಮ್ಮ ಮೆಡಿಕಲ್ ಜೊತೆಗೆ 1 ಗಂಟೆ 2 ಗಂಟೆ ನೀವು ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ಪ್ಯಾಕ್ಡ್ ಆಗಿ ಬರಬೇಕು. ವಿತಿನ್ 1.5 year, ಮ್ಯಾಕ್ಸಿಮಮ್ 2 year ಹೊಡ್ಕೊಂಡು ಹೋಗ್ಬೇಕು. 2 ವರ್ಷದಲ್ಲಿ ಆಗಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಬ್ಯಾಗ್ ಹಾಕ್ಕೊಂಡು ನಿಮ್ಮದೇ ಆದ ಒಂದು ಟ್ಯಾಲೆಂಟ್ ಇದೆ, ನಿಮ್ಮದೇ ಆದ ಒಂದು ಸ್ಕಿಲ್ ಇದೆ, ಆ ಕ್ಷೇತ್ರಕ್ಕೆ ಹೋಗಬೇಕು. 10 ವರ್ಷ ಸೈಕಲ್ ಹುಡ್ಕೊತ ಕೂತ್ಕೋಬೇಡ್ರಿ. ಬಿಕಾಸ್ ಯೌವನದ ಪ್ರಮುಖ ವರ್ಷಗಳೇ ಒಂದು 20-25 ವರ್ಷ.
ಆ 25 ವರ್ಷದಲ್ಲಿ ನೀವು 8-10 ವರ್ಷ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹಾಳು ಮಾಡಿದ್ರಿ ಅಂದರೆ ನಿಮ್ಮ ಲೈಫನ್ನು ತುಂಬ ನಷ್ಟ ಮುಂದೆ ಅನುಭವಿಸ್ತೀರ. ಹಾಗಾಗಿ ಪ್ಯಾಕ್ಡ್ ಆಗುವಂಥ ಟೈಮ್ ಇದು. ನೀವು ಈ ಡೇಗಳನ್ನು ವೇಸ್ಟ್ ಮಾಡಬಾರ್ದು. PUC ಪಾಸ್ ಆಯಿತು, ನೀವೀಗ ಅಡಲ್ಟ್ ಅಂತ ನಿಮಗೆ ರಿಮೈಂಡ್ ಮಾಡ್ತಾಯಿದ್ದೀನಿ ಇನ್ನೊಂದು ಸರಿ. 18 ವರ್ಷ ಮುಗಿದಿದೆ, ನೀವು ಭಾರತದಲ್ಲಿ ಮತದಾರ ಆಗೋದಕ್ಕೆ ರೆಡಿಯಾಗಿದ್ದೀರಾ, ಹೆಣ್ಮಕ್ಳು ಮದುವೆ ಆಗೋದಕ್ಕೆ ರೆಡಿಯಾಗಿದ್ದೀರಾ, ಬಹಳಷ್ಟು ಚಟುವಟಿಕೆಗಳಿಗೆ ಜಾಬ್ಗಳಿಗೆ ಯು ಆರ್ ರೆಡಿ. ನೀವು ಅಡಲ್ಟ್ ಆಗಿದ್ದೀರಾ ಅಂತ ಅರ್ಥ. ಬದುಕು ನೀವು ಅಂದ್ಕೊಂಡಷ್ಟು ದೊಡ್ಡದಿಲ್ಲ. ಹಾಗಾಗಿ 18 ವರ್ಷ ಆಗಿದೆ, ಇವತ್ತೇ ನೀವು ಪ್ಲ್ಯಾನ್ ಮಾಡಿರಿ, ನಾನು ಇದಾಗಬೇಕು, ನಾನು ಅದಾಗಬೇಕು, ಹೀಗೆ ಇರಬೇಕು ನನ್ನ ಲೈಫ್ ಅಂತ. ಆ ಪ್ಲ್ಯಾನ್ ಮಾಡ್ಕೊಂಡ ನಂತರ ಇಂಪ್ಲಿಮೆಂಟೇಷನ್ ವರ್ಕ್ ಸ್ಟಾರ್ಟ್ ಆಗಬೇಕು. ಇಂಪ್ಲಿಮೆಂಟೇಷನ್ ವರ್ಕ್ ಯಾವಾಗ? ಇವತ್ತು ಪ್ಲ್ಯಾನ್ ಮಾಡ್ತೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಎಲ್ಲ. ಇವತ್ತೇ ಇಂಪ್ಲಿಮೆಂಟೇಷನ್ ವರ್ಕ್ ಸ್ಟಾರ್ಟ್ ಆಗಬೇಕು. ನೀವು ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂದರೆ ಸಬ್ ಇನ್ಸ್ಪೆಕ್ಟರ್ ರಿಲೇಟೆಡ್ ಆದ ಪುಸ್ತಕಗಳ ಅಧ್ಯಯನ, ಪುಸ್ತಕಗಳ ಕಲೆಕ್ಷನ್ ಎಲ್ಲ ಇವತ್ತೇ ಸ್ಟಾರ್ಟ್ ಆಗಬೇಕು. UPSCನ ಆ ಕಡೆ ಪ್ಲ್ಯಾನ್ ಸ್ಟಾರ್ಟ್ ಆಗಬೇಕು. ನೀಟ್ JEEನ ಅದ್ರ ಕಡೆ ಬೇಕಿದ್ರೆ ಇನ್ನೊಂದು ವರ್ಷ, ಈಗ ಆಲ್ರೆಡಿ ಹತ್ತಿರ ಡೆಡ್ಲೈನ್ ಬಂದುಬಿಟ್ಟಿದ್ದೀರಾ ನೀಟ್ JEE ಎಕ್ಸಾಮ್ಗೆಲ್ಲ. ಇನ್ನೊಂದು ವರ್ಷ ಹೋಗಲಿ, 100% ಪ್ಯಾಕ್ಡ್ ಆಗಿ ನೀವು ಅದನ್ನು ಮಾಡಬೇಕು. ಅದು ಬಿಟ್ಕೊಂಡು ಇವತ್ತು ಪ್ಲ್ಯಾನ್ ಮಾಡ್ತೀನಿ, ನಾಳೆ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಕೂತ್ರಾಗಲ್ಲ. ಇವತ್ತೇ ಇಂಪ್ಲಿಮೆಂಟೇಷನ್ ವರ್ಕ್ ಸ್ಟಾರ್ಟ್ ಆಗಬೇಕು. ಸ್ನೇಹಿತರೆ, ಒಂದಷ್ಟು ವಿಚಾರಗಳನ್ನು ನಿಮಗೆ ಪರ್ಸ್ನಲ್ ಕೌನ್ಸಿಲಿಂಗ್ ಥರ ಹೇಳೋದಾದರೆ, ಈಗ ಅದು ಮಾಡಲಾ ಇದು ಮಾಡಲಾ ಅಂತ ನೀವು ಹಲವರು ಬೇರೆ ಕೇಳ್ತೀರಾ. ಹಾಫ್ ಬಾಯ್ಲ್ಡ್ ಮಾರ್ಗದರ್ಶನ ಅಂತ ಕರಿತೀನಿ ನಾನು. ಒಂದು ಎಗ್ ಪರಿಪೂರ್ಣ ಬೆಂದರೆ ತಿನ್ನೋಕೆ ರುಚಿಕರವಾಗಿರುತ್ತೆ. ಹಾಫ್ ಬಾಯ್ಲ್ಡ್ ಅಂದರೆ ಅರ್ಧಂಬರ್ಧ ಬೆಂದಿರೋದು. ಅರ್ಧಂಬರ್ಧ ತಿಳ್ಕೊಂಡಂಥ ಮಾರ್ಗದರ್ಶಕರು ನಿಮಗೆ ಯಾವುದ್ಯಾವುದೋ ದಾರಿ ತೋರಿಸಿ ದಾರಿ ತಪ್ಪಿಸ್ಬೋದು. ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ನಂಬರ್ 2, ಕಾಲೇಜ್ಗಳಲ್ಲೂ ಕೂಡ ಒಂದಷ್ಟು ನಯವಂಚನೆ ಆಗ್ತಾ ಇರುತ್ತೆ. ಯಾವುದೋ ಕಾಲೇಜ್ ಮುಚ್ಚೋಗ್ತಾ ಇರುತ್ತೆ, ಆ ಕಾಲೇಜಲ್ಲಿರೋ ಡಮ್ಮಿ ಕೋರ್ಸನ್ನು ಉಳಿಸೋಕ್ಕೋಸ್ಕರ ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸ್ಬೋದು. ಯಾವುದೋ ಕಾಲೇಜಲ್ಲಿ ಯಾವುದೋ ಲೆಕ್ಚರ್ಗಳು ಅವ್ರನ್ನ ಎತ್ತಾಕ್ತಾರೆ, ಅಲ್ಲಿ ಹುಡುಗರು ಅಡ್ಮಿಷನ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮಿಗೆ ನಿಮ್ಮ ಅಡ್ಮಿಷನ್ ಮಾಡಿಸ್ಬೋದು. ಅಂಥದ್ರ ಬಗ್ಗೆ ಎಲ್ಲ ಎಚ್ಚರ ಇರಬೇಕು. ಯಾಕಂದರೆ ಯಾವುದೋ ಸತ್ತೋಗ್ತಿರೋ ಕೋರ್ಸ್ಗೂ, ಯಾವುದೋ ಲೆಕ್ಚರ್ ಉಳ್ಕೊಳ್ಳೋಕ್ಕೋಸ್ಕರ ಬದುಕಿಸ್ತಾ ಇರೋ ಕೋರ್ಸ್ಗೂ ನೀವು ಸೇರಿಕೊಂಡು ನಿಮ್ಮ ಲೈಫ್ ಹಾಳು ಮಾಡ್ಕೋಬೇಡಿ. ಯಾಕಂದರೆ ತುಂಬ ಕೋರ್ಸ್ಗಳು ಡೆಡ್ ಆಗ್ತಾಯಿದೆ, ಆ ಕೋರ್ಸ್ಗಳಿಗೆ ವ್ಯಾಲ್ಯೂ ಇಲ್ಲ. ಈಗ ಒಂದು 4-5 ವರ್ಷದಿಂದ ಗೊತ್ತಿರ್ಬೋದು ನಿಮಗೆ, D.Ed ಅಂತ ಒಂದು ಕೋರ್ಸ್ ಇತ್ತು. ಆ D.Ed ಕೋರ್ಸ್ನ ರಿಕ್ರೂಟ್ಮೆಂಟೇ ಇಲ್ಲ, D.Ed ಕೋರ್ಸ್ಗೆ ಡಿಮ್ಯಾಂಡು ಇಲ್ಲ. ಆದರೂ ಕೂಡ D.Ed ಕಾಲೇಜುಗಳು ಉಳ್ಕೊಂಡಿದ್ವು. ಆ ಥರದ ಕೆಲವೊಂದು ವಿಚಾರಗಳಲ್ಲಿ ನೀವು ಅಲರ್ಟ್ ಇರಬೇಕು. ಯಾವುದ್ಯಾವುದೋ ವಿಚಾರಕ್ಕೆ ಬಲಿಯಾಗಬಾರ್ದು. ಫ್ಯಾಕ್ಟ್ ಯಾವುದು, ಫೇಕ್ ಯಾವುದು ತಿಳ್ಕೊಂಡು ಅಡ್ಮಿಷನ್ ಆಗಬೇಕು. ತುಂಬ ನಮ್ಮ ಡಿಗ್ರಿ ಕಾಲೇಜುಗಳಲ್ಲೂ ಹೀಗೆ ಆಗ್ತಾ ಇರುತ್ತೆ. ಡೆಡ್ ಕೋರ್ಸ್ಗಳಿಗೆ ಅಡ್ಮಿಷನ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಜಾಗೃತಿ ಇರಬೇಕು. ನಂಬರ್ 2, ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋ ಕೋರ್ಸ್ ಯಾವುದು, ಮಾರ್ಚರಿ ಸೇರ್ತಾ ಇರೋ ಕೋರ್ಸ್ ಯಾವುದು. ಮಾರ್ಕೆಟ್ಗೆ ಬೇಕಿರೋಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಷಿನ್ ಲರ್ನಿಂಗು, ಈ ಥರದನ್ನು ಕಲಿತಾ ಹೋಗ್ರಿ. ಅದು ಬಿಟ್ಕೊಂಡು ನೀವು ಯಾವುದೋ ಹಳೆಯ ಕಾಲದ ಕೋರ್ಸ್ಗಳನ್ನು ಕಲ್ತ್ಕೊತ ಅದಾಗಲೇ ಮಾರ್ಚರಿ ಸೇರಾಗಿದೆ, ನೀವು ಈ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ. ಈ ಥರದ್ದು ಆಗಬಾರ್ದು. ನೆಕ್ಸ್ಟ್, ತಪ್ಪಾದ ಮಾರ್ಗದರ್ಶನ, ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ. ಅಂಥವ್ರ ಬಗ್ಗೆ ಎಚ್ಚರ ಇರಲಿ. ನೋ ಎನಿಮೀಸ್ ವರ್ಸರ್ ದ್ಯಾನ್ ಬ್ಯಾಡ್ ಅಡ್ವೈಸ್ ಅಂತ ಕರಿತೀವಿ. ತಪ್ಪು ಅಡ್ವೈಸ್ಗಳು, ನೀನು ಇವೆರಡು ಸಬ್ಜೆಕ್ಟನ್ನು ಕಲ್ತ್ಬಿಡು, ನಿಂಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅಡ್ಮಿಷನ್ ಮಾಡ್ತಾರೆ. 3 ವರ್ಷ ಡಿಗ್ರಿ ಮುಗಿಸ್ಕೊಂಬಂದಮೇಲೆ ಆ 2 ಕಾಂಬಿನೇಷನ್ದ ಅವ್ನು B.Ed ಮಾಡೋಕ್ಕೂ ಬರೋಲ್ಲ, ಆ 2 ಕಾಂಬಿನೇಷನ್ ಇನ್ನೇನು ಮಾಡೋಕ್ಕೆ ಬರೋಲ್ಲ. ಆತ ಲೈಫ್ 3-4 ವರ್ಷ ಸ್ಪಾಯ್ಲ್. ದಟ್ಸ್ ವೈ ಕೆಟ್ಟ ಅಡ್ವೈಸ್ ಬಗ್ಗೆ ತುಂಬ ಕಾಷಿಯಸ್ ಆಗಿರಿ. ನಿಮಗೀಗ 18 ವರ್ಷ, ಯು ಆರ್ ಆಲ್ರೆಡಿ ಅಡಲ್ಟ್. ನಿಮಗೆ ಏನೇ ಬೇಕಿದ್ರು ಸರ್ಚ್ ಮಾಡ್ಕೊಳ್ರಿ, ಬೆಸ್ಟ್ ಗುರುಗಳ ಹತ್ರ ಅಡ್ವೈಸ್ ತೊಗೊಳ್ರಿ. ಇನ್ನೂ ಸಿಗಲಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಈ ಕ್ಷೇತ್ರದ ಎಕ್ಸ್ಪರ್ಟ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಹೋಮ್ ಸಿಕ್ನೆಸ್ ಬಿಟ್ಟು ಹೊರಗೆ ಬರಬೇಕು. 18 ವರ್ಷ ಆಗಿದೆ, ಇನ್ನು ನಮ್ಮೂರಲ್ಲೇ ಕಾಲೇಜ್ ಇರಬೇಕು, ನಮ್ಮನೆ ಬಾಕ್ಲಾಗೆ ಕಾಲೇಜ್ ಇರಬೇಕು, ಬಿಟ್ಟರೆ ನಮ್ಮನೆಯಲ್ಲೇ ಕಾಲೇಜ್ ಆಗಬೇಕು ಅನ್ನೋರು ನೀವಿದ್ದೀರಿ. ಹಾಗಾಗಿ ಅದನ್ನು ಬಿಟ್ಟು ಸ್ವಲ್ಪ ದೂರ ಇದೆ, ಎಲ್ಲಿಗೋ ಹೋಗಿ ಕಲಿಬೇಕು, ಕಲಿಯೋಕ್ಕೆ ರೆಡಿಯಾಗ್ರಿ. ಫಾರೆಸ್ಟ್ರಿ ಕೋರ್ಸ್ ಮಾಡಬೇಕಾ ಮಾಡಿರಿ, ವೆಟರ್ನರಿ ಕೋರ್ಸ್ ಮಾಡಬೇಕಾ ಮಾಡಿರಿ. ಆ ಥರ ಎಲ್ಲಿಗೋ ಹೋಗಿ ಮಾಡೋಕ್ಕೆ ರೆಡಿ ಇರಬೇಕು. ಬೀದರ್ಗೆ ಹೋಗ್ಬೇಕಾ ರೆಡಿ ಇರಬೇಕು. ನಿಮಗೆ ಯಾರೋ ಹೇಳ್ಬಿಡ್ತಾರೆ ಬೀದರಲ್ಲಿ ತುಂಬ ಶೆಕೆ ಅಂತೇಳಿ, ಏನು ನಿಮ್ಮೂರು ತುಂಬ AC ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದೀರಾ ನೀವು? ಏನಿಲ್ಲ, ಎಲ್ಲ ಕಡೆಯೂ ಅದೇ ಭೂಮಿ ಇರೋದು. ಸ್ವಲ್ಪ ತಾಪಮಾನ ಅಪ್ ಡೌನ್ ಇರುತ್ತೆ, ಸ್ವಲ್ಪ ಮಳೆ ಹೆಚ್ಚು ಕಡಿಮೆ ಇರ್ಬೋದು. ಅದಕ್ಕೆ ಹೊಂದ್ಕೊಳ್ಳೋಂಥ ಶಕ್ತಿ ಹ್ಯೂಮನ್ ಬಾಡಿಗಿದೆ. ನಿಮಗೇನೋ ಬೇರೆ ದೇಶಕ್ಕೋ ಏನು ಅಂಟಾರ್ಟಿಕಾ ಖಂಡಕ್ಕೂ ಕಳಿಸ್ತಾ ಇಲ್ಲ. ಹಾಗಾಗಿ ಒಂದಷ್ಟು ಹೋಮ್ ಸಿಕ್ನೆಸ್ ಬಿಟ್ಟು ಹೊರಗೆ ಬಂದು ಎಲ್ಲಿ ಬೇಕಾದ್ರಾಗಲಿ ಹೋಗಿ ಕಲಿಯೋದಕ್ಕೆ ರೆಡಿಯಾಗ್ರಿ. ಉದಾಹರಣೆಗೆ ಶಿಕಾರಿಪುರ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ 15 ವರ್ಷ ಶಿಕಾರಿಪುರದಲ್ಲಿ ಲಾಕ್ ಆಗಿದ್ದೆ. ಒನ್ಸ್ ಶಿಕಾರಿಪುರ ಬಿಟ್ಟು ಹೊರಗೆ ಬಂದಮೇಲೆ ಗೊತ್ತಾಗಿದ್ದು ಪ್ರಪಂಚ ಹಿಂಗೆಲ್ಲ ಇದೆಯಾ ಅಂತ. ದಟ್ಸ್ ವೈ
ಹೋಮ್ ಸಿಕ್ನೆಸ್ ಬಿಟ್ಟು ಹೊರಗೆ ಬರೋದು ಕಲ್ತ್ಕೊಳ್ರಿ. ಹೋಮ್ ಸಿಕ್ನೆಸ್ ಸ್ವಲ್ಪ ದಿನ ಇರುತ್ತೆ, ಹೊರಗೆ ಬಂದಾಗ 1 ವಾರ 15 ದಿವಸ 1 ತಿಂಗಳು, ಆಮೇಲೆ ನೀವು ಹೊಸ ಪ್ರದೇಶಕ್ಕೆ ಹೊಂದ್ಕೋತೀರಾ. ಹಾಗಾಗಿ ಅಡ್ವಾನ್ಸ್ ಇನ್ನು ಹೊರ ಬರೋಕ್ಕೂ ಮೊದಲೇ ನೀವು ಕಾಲು ಮಡ್ಚ್ಕೊಂಡು ಕೂತ್ಕೊಳ್ಳೋಂಥ ಪ್ರಯತ್ನ ಮಾಡಬೇಡಿ. ಜೊತೆಗೆ ಕೋರ್ಸ್ ನಿರ್ಧಾರ ಮಾಡುವ ಮುನ್ನ ಒಂದು ಎಚ್ಚರಿಕೆ ಇರಬೇಕು. ನಿಮ್ಮ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದೀನಿ, ಆರಾಮ್ ಸೆಟ್ಲ್ ಆಗ್ತೀನಿ. ಇನ್ನೊಂದು ನಾನೇ ಮೆಟ್ಲು ಹತ್ಕೊಂಡು ಹೋಗಬೇಕು, ನಿಮ್ಮ ಮನೆಯ ಬದುಕನ್ನು ನೀವೇ ಕಟ್ಟಬೇಕು. ಇದು ಯಾವ ಥರ ಕೋರ್ಸಲ್ಲಿ ಇದ್ದೀರಾ? ಇಮಿಡಿಯೇಟ್ ಜಾಬ್ ತೊಗೋಬೇಕು, ಆಮೇಲೆ ಡಿಗ್ರಿ ಮಾಡ್ಕೋತೀನಿ, ಇಲ್ಲ ನಾನು ಇವಾಗಲೇ ವರ್ಕ್ ಮಾಡಬೇಕು, ವರ್ಕ್ ಮಾಡ್ತಾನೆ ಡಿಗ್ರಿ ಮಾಡಬೇಕು. ತುಂಬ ಹುಡುಗಿಯರ ಪ್ರಾಬ್ಲಮ್ ಇದೆ. ಅದು KSY ಇದೆ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ನೀವು ಅಲ್ಲಿ ಡಿಗ್ರಿಯನ್ನು ಮಾಡಿಕೊಂಡು ಜಾಬ್ ಮಾಡ್ತಾನೆ ಬರ್ಬೋದು. 3 ವರ್ಷ ನಿಮ್ಮ ಸ್ನೇಹಿತರೊಬ್ಬರು ಕಾಲೇಜಿಗೆ ಹೋಗ್ಕೊಂಡು ಬಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೋತಾರೆ 4 ವರ್ಷಕ್ಕೆ. ನೀವು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೂಲಕ ಸರ್ಟಿಫಿಕೇಟ್ ತೊಗೋತೀರಾ, ಇಬ್ಬರೂ ಸೇಮ್. ಆ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟ್ ವ್ಯತ್ಯಾಸ ಏನಿಲ್ಲ. ಓಪನ್ ಯೂನಿವರ್ಸಿಟಿ ಸರ್ಟಿಫಿಕೇಟ್ಗೂ ರೆಗ್ಯುಲರ್ ಸರ್ಟಿಫಿಕೇಟ್ಗೂ ಯಾವುದೇ ವ್ಯತ್ಯಾಸಗಳಿಲ್ಲ. ಹಾಗಾಗಿ ನೀವೇ ಸೈಕಲ್ ಹೊಡೆದು ಬದುಕಲ್ಲಿ ಮೇಲಕ್ಕೆ ಬರಬೇಕಾ, ಯಾರು ಲಿಫ್ಟ್ ಮಾಡ್ತಾರಾ, ಇದನ್ನು ನೋಡಿಕೊಂಡು ಕೋರ್ಸ್ ಡಿಸೈಡ್ ಮಾಡ್ಬೋದು. ಜೊತೆಗೆ ಇದನ್ನು ನಾನು ಲಿಫ್ಟಿಂಗ್ ಹ್ಯಾಂಡ್ಸ್ ನಿಮಗಿದಾವ, ನೀವೇ ಫ್ಯಾಮಿಲಿ ಲಿಫ್ಟ್ ಮಾಡಬೇಕಾ ಅಂತ ಯೋಚನೆ ಮಾಡಿ ತೀರ್ಮಾನ ಮಾಡಿರಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಜೊತೆಗೆ ಇದೇ ವರ್ಷದಲ್ಲಿ ಜಾಬ್ ತೊಗೋಬೇಕು ಅನ್ನೋರು ಕೆಲವರು ಇದ್ದೀರಾ, ಅನಿವಾರ್ಯತೆ ಇದೆ, ಅಷ್ಟು ಬಡತನ ಇದೆ, ಅವ್ರಿಗೆ ಇದೇ ವರ್ಷ ಜಾಬ್ ತೊಗೊಳ್ಳೋಕ್ಕೂ ಅವಕಾಶ ಇದೆ. 4-5 ವರ್ಷದಲ್ಲಿ ತೊಗೋಬೋದಾ ಒಳ್ಳೆ ಜಾಬ್ಗಳು, ಹೈಯರ್ ಜಾಬ್ಗಳಿಗೆ ಬರಬೇಕು, ಅದಕ್ಕೂ ಅವಕಾಶ ಇದೆ. ಅದು ಯಾವುದು ಬೇಕು ಅಂತ ನೋಡಿ ತೀರ್ಮಾನ ಮಾಡಿ. ಕೇವಲ ಹಣದ ಕಾರಣಕ್ಕೆ ನಿಮ್ಮ ಕನಸುಗಳು, ಡ್ರೀಮ್ಗಳನ್ನು ಕಡಿಮೆ ಮಾಡ್ಕೋಬೇಡಿ. ಎಜುಕೇಷನ್ ಲೋನ್ಸ್ಗಳಿದ್ದಾವೆ, ಸ್ಕಾಲರ್ಶಿಪ್ಸ್ಗಳಿದ್ದಾವೆ, ಅದನ್ನೆಲ್ಲ ಬಳಸ್ಕೊಂಡು ಡೆಲ್ಲಿಯಲ್ಲಿ ಹೋಗಿ ಕೋಚಿಂಗ್ ತೊಗೋಬೇಕು ಅಂತ ಇದ್ದೀರಾ UPSCಗೆ, ಡಿಗ್ರಿ ಮುಗಿಸ್ರಿ, ಸ್ಕಾಲರ್ಶಿಪ್ ಟೆಸ್ಟ್ ಎಕ್ಸಾಮ್ ಬರೀರಿ. ನೀವು ಟಾಪ್ ಸ್ಕೋರಲ್ಲಿ ಸೆಲೆಕ್ಟ್ ಆದರೆ ಡೆಲ್ಲಿಯಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಊಟ ವಸತಿಯೊಂದಿಗೆ ಕೋಚಿಂಗ್ ಕೊಡಿಸುವಂಥ ಸ್ಕೀಮ್ಗಳು ಸರ್ಕಾರದ ಹಂತದಲ್ಲಿದ್ದಾವೆ. ಹಾಗಾಗಿ ಡ್ರೀಮನ್ನು ಚಿಕ್ಕದು ಮಾಡ್ಕೊಬಿಡ್ರಿ, ಅದಕ್ಕಿರುವ ಅವಕಾಶಗಳನ್ನು ಹುಡುಕ್ತಾ ಹೋಗ್ರಿ. ಆ್ಯಂಡ್ ದೆನ್ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಹಾಸ್ಟೆಲ್ಗಳ ಬಗ್ಗೆ ನೆಗ್ಲೆಕ್ಟ್ ಬೇಡ. ಸ್ವಲ್ಪ ಟಫ್ ಆಗ್ಬೋದು ಊಟ, ಟಫ್ ಆಗ್ಬೋದು ಸ್ಲೀಪಿಂಗ್, ಊರು ಬಿಟ್ಟು ಬರ್ರಿ, ಓದ್ರಿ, ಒಳ್ಳೆ ಕೋರ್ಸ್ಗಳು ಮಾಡಿರಿ, ಯೂನಿವರ್ಸಿಟಿ ಕ್ಯಾಂಪಸ್ಗಳೆಲ್ಲ ಅಡ್ಮಿಷನ್ ಆಗಿರಿ, ಹೊಸ ಪ್ರಯತ್ನಗಳು ಮಾಡಿರಿ. ಕೆಲವ್ರು ಕೇಳ್ತಾ ಇರ್ತಾರೆ, ಸರ್ ನಾನು IAS KS ಮಾಡಬೇಕು, ಯಾವ ಕೋರ್ಸ್ ತೆಗೆದುಕೊಳ್ಳಿ ಅಂತ. IAS KS ಮಾಡೋದಕ್ಕೆ ಭಾಳ ಜನ ಕೆಟ್ಟ ಅಡ್ವೈಸ್ ಏನು ಅಂದರೆ ಆರ್ಟ್ಸ್ ತಗೋ, ನಿಂಗೆ ಹೆಲ್ಪ್ ಆಗುತ್ತೆ. ಆ ಕಾಲ ಎಲ್ಲ ಮುಗಿದೋಯ್ತು. ಇವತ್ತು IAS ಮಾಡ್ತಿರೋ ಭಾಳಷ್ಟು ಜನ ಡಾಕ್ಟರ್ಸು, ಇಂಜಿನಿಯರ್ಸು, ಟೆಕ್ನಿಕಲ್ ಕೋರ್ಸ್ ಮಾಡಿದವ್ರು ಇರ್ತಾರೆ. KS ಪಾಸ್ ಆದ ಭಾಳಷ್ಟು ಜನ ಟೆಕ್ನಿಕಲ್ ಕೋರ್ಸು, ಮೆಡಿಕಲ್ ಮಾಡಿದವ್ರು ಇರ್ತಾರೆ. ಹಾಗಾಗಿ ನೀವು ಅದು ಇದು ಸಂಬಂಧ ಇಲ್ಲ. PUC ನಂತರ ಲೈಫ್ ಸೆಕ್ಯೂರಿಟಿಗೋಸ್ಕರ ಏನು ಕೋರ್ಸ್ ಮಾಡ್ತೀರೋ ಅದನ್ನು ಡಿಸೈಡ್ ಮಾಡಿರಿ. ಮೆಡಿಕಲ್ ಬೇಕಾ ಮೆಡಿಕಲ್ ಮಾಡಿರಿ, ಇಂಜಿನಿಯರಿಂಗ್ ಬೇಕಾ ಇಂಜಿನಿಯರಿಂಗ್ ಮಾಡಿರಿ, ಇನ್ನೇನು ಮಾಡ್ತೀರಾ ನೀವು ಡಿಸೈಡ್ ಮಾಡಿರಿ. ಇವೆಲ್ಲ 1 ವರ್ಷ 2 ವರ್ಷ ಓದ್ಕೊಂಡು ಬರೆಯುವ ಕಾಂಪಿಟೇಟಿವ್ ಎಕ್ಸಾಮ್ಗಳು. ಮತ್ತು ಇವು ಲಿಮಿಟೆಡ್ ಅಪಾರ್ಚುನಿಟೀಸ್, ಇದು ಬದುಕು ಅಲ್ಲ, ಲಿಮಿಟೆಡ್ ಅಪಾರ್ಚುನಿಟೀಸ್. ಅದಕ್ಕೋಸ್ಕರ ನಿಮ್ಮ ಬದುಕನ್ನು ಪೂರ್ತಿ ಅದಕ್ಕೆ ತೇಯ್ತಾ ಕೂತ್ಕೊಳ್ಳೋದು ಬೇಡ. ನಿಮ್ಮ ಸ್ಕಿಲ್, ನಿಮ್ಮ ಟ್ಯಾಲೆಂಟ್ಗೆ ಬೇಕಾದಂಥ ಕೋರ್ಸ್, ಮೆಡಿಕಲ್ಲ, ಇಂಜಿನಿಯರಿಂಗ, ಜನರಲ್ ಡಿಗ್ರಿನ, BScನ, BCom ಅದನ್ನೇ ಮಾಡ್ಕೊಳ್ರಿ. ಮಾಡಿದ ನಂತರ 21 ವರ್ಷಕ್ಕೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಹಾಗಾಗಿ ಅದು ಮಾಡಬೇಕಾದ್ರೆ ಸ್ವಲ್ಪ ಇದ್ರ ಕಡೆ ಟಚ್ ಇರಲಿ ಅಷ್ಟೇ, ಕಂಪ್ಲೀಟ್ ಅಲ್ಲೇ ಮುಳುಗೋಗ್ಬಿಡ್ರಿ. ಈ ಎಕ್ಸಾಮ್ಗಳು ಹೇಗಿರುತ್ತೆ, ಏನು ವರ್ಕ್ ಮಾಡ್ತಾ ಬರ್ರಿ. ಬಿಕಾಸ್ ಡಿಗ್ರಿ ಮುಗಿಸುವ ಲಕ್ಷಾಂತರ ಜನರಲ್ಲಿ ಈ UPSCಯಲ್ಲಿ ಸಿಗೋದು ವರ್ಷಕ್ಕೆ 1,000 ಹುದ್ದೆ ಮಾತ್ರ. ಅದರಲ್ಲಿ IAS, IPS, IFSಗಳು ಎಲ್ಲ ಸೇರ್ಕೊಂಡು ಸಿಗೋದು 100-120 ಹುದ್ದೆಗಳು. ಅದಕ್ಕೋಸ್ಕರ ನಿಮ್ಮ ಲೈಫನ್ನು ಈ ಡ್ರೀಮ್ಗಳಿಗೋಸ್ಕರ ಕೋರ್ಸ್ಗಳಲ್ಲೇ ಬಲಿಯಾಗಕ್ಕೆ ಹೋಗಬೇಡಿ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಆರ್ಟ್ಸ್ ಮಾಡಿದರೆ ಒಳ್ಳೆಯದಾ, ಇದೊಂದು ಪ್ರಶ್ನೆ ನಮ್ಮ ಹುಡುಗರು ಕೇಳ್ತಾ ಇರ್ತಾರೆ. ಹಾಗೇನಿಲ್ಲ, ಯಾವುದೇ ಸ್ಟ್ರೀಮ್ ಮಾಡ್ಕೊಬೋದು. ಕಾಂಪಿಟೇಟಿವ್ ಎಕ್ಸಾಮ್ 1 ವರ್ಷದ ಸೀರಿಯಸ್ ಎಫರ್ಟ್ ಮಾಡಿದ್ರೆ ಸಾಕು, ನಿಮಗೆ ಬೇಕಾದ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಬೋದು. ಜೊತೆಗೆ ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಅಪಾರ್ಚುನಿಟೀಸ್ ಏನು, ಥ್ರೆಟ್ ಏನು ಅರ್ಥ ಮಾಡ್ಕೊಳ್ರಿ. ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಬರ್ರಿ. ಇನ್ನೂ ಕನ್ಫ್ಯೂಸ್ ಇದ್ದೆ ಅಂದರೆ ಕರೆಕ್ಟಾದಂಥ ಕೌನ್ಸಿಲಿಂಗ್ ಮಾಡೋರು ಯಾರಾದರೂ ತಿಳ್ಕೊಂಡು ಯಾವ ಕರಿಯರ್ ನನಗೆ ಸೂಟ್ ಆಗುತ್ತೆ, ಯಾವ ಕಾಲೇಜ್ ನನಗೆ ಸೂಟ್ ಆಗುತ್ತೆ ಅದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಸ್ಟೂಡೆಂಟ್ ಲೈಫ್ ಗೋಲ್ಡನ್ ಲೈಫ್ ಅಂತ ಎಂಜಾಯ್ ಮಾಡ್ತಾ ಕೂತ್ಕೋಬೇಡಿ. ಇಲ್ಲಿ ಚಿನ್ನ ತೆಗೆಯುವ ಸಮಯ, ಸರಿಯಾದ ಟೈಮ್, 3-4 ವರ್ಷ ಚಿನ್ನ ತೆಗೆದುಬಿಟ್ರಿ ಅಂದರೆ ನಿಮ್ಮಷ್ಟು ರಿಚ್ ಲೈಫ್ ಇನ್ಯಾರಿಗೂ ಇರಲ್ಲ. ಇಲ್ಲೇನಾದರೂ ಸ್ಟೂಡೆಂಟ್ ಲೈಫನ್ನು ಮಜಾ ಮಾಡ್ಕೊಂಡು ಕಳೆದ್ರಿ ಅಂತ ಅಂದರೆ ಮುಂದೆ ಜೀವನ ಪೂರ್ತಿ ಮೈನಿಂಗ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಮೈನಿಂಗ್ ಮಾಡೋ ಟೈಮಲ್ಲಿ ಮೈನಿಂಗ್ ಮಾಡಿದರೆ ನೀವು ಕಿಂಗಾಗಿ ಬದುಕ್ಬೋದು. ಅದು ಬಿಟ್ಕೊಂಡು ಈಗ ಕಿಂಗ್ ಆಗಿರ್ತೀನಿ ಅಂತ ನೀವು ಹೊರಟ್ರಿ ಅಂದರೆ ಮುಂದೆ ಜೀವನ ಪೂರ್ತಿ ಮೈನಿಂಗ್ ಮಾಡೋಂಥ ಸ್ಥಿತಿ ಬರುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ಗಳು ನಿಮಗೆ ಅಡ್ವೈಸ್ ಮಾಡೋದಾದರೆ ಸಾಫ್ಟ್ ಸ್ಕಿಲ್ಸ್ಗಳನ್ನು ಕಲಿಬೇಕು. ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ ಇವನ್ನೆಲ್ಲ ಕಲಿಬೇಕು.
ಹೊಸ ಲ್ಯಾಂಗ್ವೇಜ್. ಇಂಗ್ಲೀಷ್ ಈಸ್ ಕಂಪಲ್ಸರಿ. ವಿತೌಟ್ ಇಂಗ್ಲೀಷ್ ನೀವು ಯಾವುದೇ ಕ್ಷೇತ್ರದಲ್ಲಿ ಸಕ್ಸಸ್ ಆಗೋಕ್ಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಇಂಗ್ಲೀಷ್ ಬಗ್ಗೆ ಅಂದರೆ ಏನು ಫ್ಲೂಯೆಂಟಾಗಿ ಪಟ ಮಾತಾಡುವಂಥ ಅರಳು ಹುರಿದಂತೆ ಮಾತನಾಡೋ ಇಂಗ್ಲೀಷ್ ಏನು ಬೇಕಾಗಿಲ್ಲ. ಬಟ್ ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡೋಷ್ಟು ಇಂಗ್ಲೀಷ್ ಆದರೂ ಕಲಿಬೇಕು, ಅರ್ಥ ಮಾಡ್ಕೊಳ್ಳೋಷ್ಟಾದ್ರೂ ಇಂಗ್ಲೀಷನ್ನು ಕಲ್ತಿರಬೇಕು. ಜೊತೆಗೆ ಹ್ಯಾಬಿಟ್ ಆಫ್ ರೀಡಿಂಗ್, ಓದುವುದೇ ಪರಮಧ್ಯೇಯ ಆಗಿರಬೇಕು. ಓದುವ ಹ್ಯಾಬಿಟ್ ಬೆಳೆಸ್ಕೊಳ್ರಿ. ಟೆಕ್ನಿಕಲ್ ಸ್ಕಿಲ್ಗಳನ್ನ ಆ್ಯಡ್ ಮಾಡ್ಕೊಳ್ರಿ. ಈಗ ನಾನು ಒಬ್ಬ ಟೀಚರ್ ಇವತ್ತು ಕ್ಯಾಮ್ರಾ ಎಡಿಟಿಂಗ್ ಸ್ಕಿಲ್ಲೆಲ್ಲ ಕಲ್ತ್ಕೊಂಡಿದ್ದಕ್ಕೋಸ್ಕರ ಇವತ್ತು ರಾಜ್ಯದ 14-15 ಲಕ್ಷ ಜನಕ್ಕೆ ರೀಚ್ ಆದೆ. ಟೆಕ್ನಿಕಲ್ ಸ್ಕಿಲ್ಲನ್ನು ನೀವು ಆ್ಯಡ್ ಆನ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಲೈಫು ಬಂಪರಾಗಿ ಬೆಳೀತಾ ಬರುತ್ತೆ. ಹಾಗಾಗಿ ಟೆಕ್ನಿಕಲ್ ಸ್ಕಿಲ್ ಅಂದರೆ ಗೇಮ್ ಆಡೋಂಥದ್ದು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಅಲ್ಲ. ಅದಕ್ಕೆ ಯಾವ್ಯಾವ ಫೀಲ್ಡಲ್ಲಿ ನೀವು ಇದ್ದೀರಾ ಅದಕ್ಕೆ ಬೇಕಾದ ಸ್ಕಿಲ್ ಆ್ಯಡ್ ಆನ್ ಮಾಡ್ಕೊಳ್ರಿ. ಆಟೋಮೆಟಿಕ್ಲಿ ಲೈಫ್ ಗೆಲ್ತಾ ಬರ್ತೀರಾ. ಮ್ಯಾಗ್ಝಿನ್ ಓದ್ರಿ, ನ್ಯೂಸ್ ಪೇಪರ್ ಓದ್ರಿ, ಯೂಟ್ಯೂಬ್ ಚಾನಲ್ ಸಾಧನಾ ಅಕಾಡೆಮಿ, ವಿಜಯಭವ ಅದ್ಭುತವಾದ ಕ್ಲಾಸ್ಗಳಿದ್ದಾವೆ. ಮತ್ತು ಗುಡ್ ಫ್ರೆಂಡ್ಶಿಪ್ ಟೀಮು, ಸತ್ಸಂಗದ ಟೀಮ್ ಅಂತ ಕರಿತೀವಿ, ಅದ್ರ ಜೊತೆ ಇರಿ. ಫಿಸಿಕಲಿ ಸ್ಟ್ರಾಂಗ್ ಇರಬೇಕು, ಯುವತಿಯರು ದುರ್ಬಲರಾಗಬಾರ್ದು. ಇದೆಲ್ಲ ಫೋಕಸ್ ಮಾಡಿದ್ರಿ ಅಂದರೆ ಆದಷ್ಟು ಬೇಗ ಯಶಸ್ಸು ಬರುತ್ತೆ. ನೀವು ಹದ್ದಿನಂತೆ ಹಾರಲು ಬಯಸಿದರೆ ಹಂಸಗಳ ಜೊತೆ ಹೋಗಬೇಡಿ. ನಂದು ಯಾವಾಗಲೂ ಇದೊಂದು ಅಡ್ವೈಸ್. ಒಬಾಮಾ ಅವ್ರ ಮಾತಿದು, ಇಫ್ ಯು ವಾಂಟ್ ಟು ಫ್ಲೈ ವಿತ್ ದ ಈಗಲ್ಸ್ ಡೋಂಟ್ ಸ್ವಿಮ್ ವಿತ್ ದ ಡಕ್ಸ್ ಅಂತ ಹೇಳ್ತಾರೆ. ಹದ್ದಿನಂತೆ ಹಾರಲು ಬಯಸಬೇಕಾದ್ರೆ ಹಂಸಗಳ ಜೊತೆ ಇರಬಾರ್ದು. ಅಂದರೆ ಹಂಸಗಳಿಗೆ ಕೇಡು ಅಂತ ಹೇಳ್ತಾ ಇಲ್ಲ ನಾನು. ಹಂಸ ಆಗಬೇಕು ಅಂದರೆ ಹದ್ದಿನ ಜೊತೆ ಇರಬಾರ್ದು. ರಿವರ್ಟ್ ಮಾಡಿರಿ, ಇದು ಜಸ್ಟ್ ಹಂಸ ಆಗಬೇಕಂದ್ರೆ ಹಂಸದ ಜೊತೆ ಇರ್ರಿ, ಹದ್ದಾಗಬೇಕಂದ್ರೆ ಹದ್ದಿನ ಜೊತೆ ಇರ್ರಿ, ಕ್ರಿಕೆಟರ್ ಆಗಬೇಕಂದ್ರೆ ಕ್ರಿಕೆಟ್ ಟೀಮ್ ಜೊತೆ ಇರಬೇಕು. ಅದು ಬಿಟ್ಕೊಂಡು ನೀವು ಫಿಲ್ಮ್ ಇಂಡಸ್ಟ್ರಿಯವ್ರ ಜೊತೆ ಇರೋದಲ್ಲ. ಹಾಗಾಗಿ ನಿಮ್ಮ ರೂಟ್ಗೆ ತಕ್ಕ ಫ್ರೆಂಡ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಲಿ ಲೈಫಲ್ಲಿ ಗೆದ್ದು ಬರ್ತೀರಾ. ಏನಾದರೂ ನಾನು ಇದು ಮಾಡಬೇಕು ಅಂತ ಇದ್ದೀನಿ, ಅದು ಮಾಡಬೇಕು ಅಂತ ಇದ್ದೀನಿ, ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ರೈಟ್ ಎಕ್ಸ್ಪರ್ಟ್ಗಳಿಂದ ಗೈಡ್ ಮಾಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ನಮಸ್ಕಾರ.